ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಕೃಷಿ ಇಲಾಖೆ ನೂತನ ಕಟ್ಟಡ ಉದ್ಘಾಟನೆ, ಅಡಿಕೆ ಕಣಜದ ಜೊತೆ ಭತ್ತದ ಕಣಜವನ್ನು ಕಾಪಾಡಲು ಶಾಸಕರ ಕರೆ, ಕೊಪ್ಪ ಮಳ್ಳದಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ಕಾನೂನು ಅರಿವು, ಕನ್ನಡ ಭಾಷೆ ಉಳಿಸಿ ಬೆಳೆಸಲು ನ್ಯಾಯಾಧೀಶರ ಕರೆ, ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಿದ್ದರೆ ಕಾನೂನು ಸಮಿತಿ ಸಹಕಾರ ಪಡೆಯಲು ಎಂಎಸ್ ಗೌಡರ್ ಸಲಹೆ, ಶಂಕರಮಠದಿಂದ ಆರೋಗ್ಯ ಸಚಿವರಿಗೆ ಸನ್ಮಾನ, ಕೆಎಫ್ಡಿ ನಿಯಂತ್ರಣ ಪ್ರಮುಖ ಆದ್ಯತೆ ಎಂದ ಸಚಿವರು, ದಿನೇಶ್ ಗುಂಡೂರಾವ್ ಸ್ವಯಂ ಪ್ರತಿಭಾವಂತರು ಎಂದ ಅಶ್ವಿನಿ ಕುಮಾರ್, ಸಾಗರದ ಪ್ರಮುಖ ರಸ್ತೆ ಅಗಲೀಕರಣ, ಗಣಪತಿ ದೇವಸ್ಥಾನ ಅಭಿವೃದ್ಧಿ ಕುರಿತು ಶಾಸಕರ ಮಾಹಿತಿ. ಈಗ ಸುದ್ದಿಯ ವಿವರ. ಮಲೆನಾಡು ಭತ್ತದ ಕಣಜ ಹೋಗಿ ಅಡಿಕೆ ಕಣಜವಾಗಿದೆ. ಭತ್ತ ಬೆಳೆಯುತ್ತಿದ್ದ ಜಾಗವನ್ನು ಅಡಿಕೆ ಅತಿಕ್ರಮಿಸಿದೆ. ಭತ್ತದ ಬೆಳೆ ಬಗ್ಗೆ ನಿರಾಸಕ್ತಿ ಬೇಡ, ಅಡಿಕೆ ಜೊತೆಗೆ ಭತ್ತದ ಬೆಳೆಗೂ ಒತ್ತು ನೀಡಬೇಕು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಎಪಿಎಂಸಿ ಪ್ರಾಂಗಣದಲ್ಲಿ ಮಂಗಳವಾರ ಕೃಷಿ ಇಲಾಖೆ ವತಿಯಿಂದ ನಿರ್ಮಿಸಲಾದ ಸುಮಾರು 1.17 ಕೋಟಿ ರೂಪಾಯಿ ವೆಚ್ಚದ ಸಾಗರ ಉಪವಿಭಾಗದ ಕೃಷಿ ನಿರ್ದೇಶಕರ ಕಚೇರಿಯನ್ನು ಲೋಕಾರ್ಪಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಯಾಕಂದ್ರೆ ನಮ್ಮ ಇಲಾಖೆ ಬಾಡಿಗೆಯಲ್ಲಿ ನಡೆಸ್ತಾ ಇದ್ರು. ಇವತ್ತು ತಮ್ಮದೇ ಆದಂತ ಸ್ವಂತ ಕಟ್ಟಡಕ್ಕೆ ಹೋಗಿದ್ದಾಗ ತಮ್ಮ ಮನೆನೇ ಇವತ್ತು ಹೊಸದಾಗಿ ಗೃಹ ಪ್ರವೇಶ ಆದಂಗೆ ಖುಷಿಯಲ್ಲಿದ್ದಾರೆ. ಇವತ್ತು ಆ ತರ ಸಂಭ್ರಮದಲ್ಲಿದ್ದಾರೆ. ಆ ಸಂಭ್ರಮ ಖುಷಿಯಾಗಿರ್ಬೇಕನ್ನೋ ಖುಷಿ ಆಗುತ್ತಿದೆ. ಯಾಕಂದ್ರೆ ಆ ತರ ಚೆನ್ನಾಗಿ ಬಂದಿದೆ, ಬಿಲ್ಡಿಂಗ್ ತುಂಬಾ ಅದ್ಭುತವಾಗಿ ಬಂದಿದೆ. ಒಳ್ಳೆ ಮೀಟಿಂಗ್ ಮಾಡ್ಬೋದು ಅಥವಾ ಬೇರೆ ಬೇರೆ ಕೃಷಿ ಚಟುವಟಿಕೆಗಳಿಗೆ ಏನೇನೆಲ್ಲ ಇದು ಮಾಡ್ಲಿಕ್ಕೆ ಅವಕಾಶ ಇದೆ. ನನಗೆ ಒಂದು ರೈತರಿಗೆ ಮಾಹಿತಿ ಕೊಡುವಂತ ಚಟುವಟಿಕೆಗಳು ಕೊಡುವಂತ ಕೇಂದ್ರ ಇದಾಗಿದ್ದರಿಂದ ಹೆಚ್ಚೆಚ್ಚು ಒತ್ತನ್ನು ರೈತರ ಪರವಾಗಿ ನೀವು ಕೊಡಿ. ಅದೇ ಮೇನ್ ನಮಗೆ ಬಹಳ. ನಾನು ಹೇಳಿದ್ದೇನೆ ತುಂಬಾ ಸರಿ ಲೋಕೇಶ್ವರಿಗೆ ಹೇಳಿದ್ದೀನಿ, ರೈತರಿಗೆ ಸಿಗುವಂತ ಸೌಲಭ್ಯಗಳಿಗೆ ಯಾವುದೇ ಕೊರತೆ ಇಲ್ಲ ರೀತಿಯಲ್ಲಿ ಕೊಡಬೇಕು. ಯಾಕಂದ್ರೆ ನಮ್ದು ಸರ್ಕಾರ ಇವತ್ತು ಬಂದ ಮೇಲೆ ರೈತರ ಪರವಾಗಿ ನಾವು ಸರ್ಕಾರ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಯಾವುದೇ ಕುಂದು ಕೊರತೆ ಇಲ್ಲದೆ ನೋಡಿಕೊಂಡು ಮತ್ತು ರೈತರಿಗೆ ಸಿಗುವಂತ ಸೌಲಭ್ಯವನ್ನು ಕೊಡುವಂತ ರೀತಿಯಲ್ಲಿ ಯಾವುದೇ ಇರ್ಬೋದು ಆ ವಸ್ತುಗಳನ್ನ ಅವ್ರಿಗೆ ನೀಡೋ ಮೂಲಕ, ಮತ್ತು ರೈತರಿಗೆ ಯಾವುದೇ ರೈತರು ಬಂದ್ರು ನಿಮ್ಮ ಸಂಸ್ಥೆ ಬಂದಾಗ ಗೌರವಿತ ನಡ್ಕೊಳ್ರಿ, ರೈತರನ್ನ ಚೆನ್ನಾಗಿ ಮಾತಾಡ್ಸ್ರಿ. ಯಾಕಂದ್ರೆ ಇವತ್ತು ಬಹಳ ಪ್ರಮುಖವಾದ ನಮ್ಮ ರೈತರು, ನಮ್ಮ ಬೆನ್ನೆಲುಬು, ದೇಶದ ಬೆನ್ನೆಲುಬು ರೈತರು. ನಮ್ಗೆ ಏನಾಗಿದೆ, ಭತ್ತ ಬೆಳೆಯೋರು ಕಮ್ಮಿ ಆಗ್ಬಿಟ್ಟಿದ್ದಾರೆ, ಅಡಿಕೆ ಬೆಳೆಯೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹಂಗಾಗಿ ಸ್ವಲ್ಪ ಮಾಡಲ್ ಆಗ್ಬಿಟ್ಟಿದ್ದಾರೆ, ಸ್ವಲ್ಪ ಚೇಂಜಸ್ ಆಗ್ಬಿಟ್ಟಿದೆ. ಈಗ ಅಡಿಕೆ ಬೆಳೆ ಬಹಳ ಇದು ಭತ್ತದ ಖನಿಜ ಏನಿತ್ತು ನಮ್ಮ ಭದ್ರಾವತಿಯಿಂದ ಹಿಡಿದು ಶಿವಮೊಗ್ಗದ ಭತ್ತದ ಖನಿಜ ಅಂತ ಇತ್ತು. ಈಗ ಭತ್ತದ ಖನಿಜ ಹೋಗಿ ಅಡಿಕೆ ಖನಿಜ ಆಗ್ಬಿಟ್ಟಿದೆ. ಈಗ ಇದರಿಂದ ನಮ್ಗೆ ಸಮಸ್ಯೆಗಳು ಆಗ್ತಾ ಇದೆ ಸ್ವಲ್ಪ. ಆದ್ರೂ ಸಹ ಅಡಿಕೆ ಬೆಳೆಯನ್ನ ನಾವು ಏನು ಇದು ಮಾಡ್ಲಿಕ್ಕೆ ಆಗೋದಲ್ಲ. ಅದು ರೈತರ ಧ್ವನಿಯಾಗಿರುವಂತ ಮತ್ತು ರೈತರಿಗೆ ಆಧಾರವಾಗಿರುವಂತ ಒಂದು ಅಡಿಕೆ, ಅದು ಬೆಳಿಬೇಕಾಗುತ್ತೆ. ಹಾಗಾಗಿ ಕೃಷಿ ಇಲಾಖೆಯಿಂದ ಬರುವಂತ ಎಲ್ಲಾ ಸೌಲಭ್ಯಗಳನ್ನ ರೈತರಿಗೆ ಮುಡಿಸುವಂತ ಕೆಲಸ ನೀವು ಮಾಡಿ ಅಂತ ಇವತ್ತು ಹೇಳಿ ಬಹಳ ಖುಷಿಯಿಂದ ಇವತ್ತು ಈ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀನಿ. ಮುಂದೆ ನಿಮ್ಮೆಲ್ಲ ಫರ್ನಿಚರ್ಸ್ ಏನೇನಿವೆ ಎಲ್ಲ ಶಿಫ್ಟ್ ಮಾಡ್ಕೊಂಡು ಒಳ್ಳೆ ರೀತಿಯ ರೈತರಿಗೆ ನಾವು ದೂರ ಆಗಲ್ಲ, ಎಲ್ಲದಕ್ಕೂ ಅನುಕೂಲ ಆಗುತ್ತಲ್ಲ. ಸೆಂಟ್ರಲ್ ಇದೆ ಸ್ವಲ್ಪ ಎಲ್ಲ ಮಾಡಿ. ಮತ್ತೆ ರೈತರಿಗೆ ಸ್ವಲ್ಪ ಕಾರ್ಯಕ್ರಮ ಮಾಡ್ಬೇಕು ಕಿರಣ್ ಕುಮಾರ್. ನಿಮ್ಮ ಇವತ್ತು ಡಿ ಆಗಿ ಇವತ್ತು ನೀವು ಇದ್ದೀರಿ. ಹೆಚ್ಚು ರೈತರಿಗೆ ಈ ಭಾಗದ ಬಹಳಷ್ಟು ಹೋಬಳಿ ಮಟ್ಟದಲ್ಲಿ, ಲೋಕೇಶ್ ಹೋಬಳಿ ಮಟ್ಟದಲ್ಲಿ ಹೋಗಿ ಒಂದು ಕಾರ್ಯಕ್ರಮ ಮಾಡಿ. ಏನಂತ ಹೇಳಿದ್ರೆ ರೈತರಿಗೆ ಹೋಗಿ ಅಲ್ಲಿ ಕಾರ್ಯಕ್ರಮ ಮಾಡಿ ಏನೇನ್ ಸಿಗುತ್ತೆ, ಕೃಷಿ ಇಲಾಖೆಯಿಂದ ಏನೇನ್ ಬರುತ್ತೆ, ಏನೇನ್ ಸಿಗುತ್ತೆ, ಏನ್ ಆಗ್ಬೋದು, ಮತ್ತೆ ರೈತರಿಗೆ ಏನೇನು ಔಷಧಿ ಹೊಡಿಬೇಕನ್ನೋದೆಲ್ಲ ಇರುತ್ತೆ. ಅದೆಲ್ಲ ನೀವು ಮಾಹಿತಿ ಕೊಟ್ರೆ ಬಹಳಷ್ಟು ಜನರು ರೈತರಾಗ್ತದೆ. ಕೆಲವೊಂದು ರೈತರು ನೋಡಿದ್ದೀನಿ, ಯಾವ್ದೋ ಔಷಧಿ ಹೊಡಿಯಕ್ ಹೋಗಿ ಕೊಳೆರ ಇದ್ರ ರೋಡ ಕೊಳೆ ಔಷಧಿ ಹೊಡೆದು ಭತ್ತನೇ ತಕ್ಕೊಂಡಿಯಾರ, ಮೊನ್ನೆ ಕೊಳೆನಾಶಕ ಹೊಡೆದು ಭತ್ತನೇ ತಕ್ಕೊಂಡ್ಬಿಟ್ಟಿಯಾನ. ಪಾಪ ಅವ್ನಿಗೆ ಗೊತ್ತಾಗಲ್ಲ. ಅದಕ್ಕೆ ಕಾರ್ಯಕ್ರಮ ಮಾಡಿದ್ರೆ ಪಾಪ ಆ ಮುಗ್ಧ ರೈತರಿಗೆ ಸ್ವಲ್ಪ ಗೊತ್ತಾಗತ್ತೆ ಏನು ಹೊಡಿಬಹುದು ಏನು ಅನ್ನೋದು ಗೊತ್ತಾಗತ್ತೆ. ಯಾಕಂದ್ರೆ ಬೆಳೆದಂತ ಭತ್ತಕ್ಕೆ ಒಂದ್ಸ ಕೊಳೆ ರೋಗ ಹೊಡೆದು ಅವ್ನ ಜೀವನ ಹಾಳು ಮಾಡ್ಕೊಳ್ತಾರೆ. ಅದರಿಂದ ರೈತ ಸತ್ತ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಇವೆಲ್ಲ ಆಗ್ಬಾರ್ದು. ರೈತ ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತಿದ್ರೆ ರೈತರ ಪರವಾಗಿ ಧ್ವನಿ ಇರುವಂತ ಕೃಷಿ ಇಲಾಖೆಯವರು ಅವಾಗ ಕಾರ್ಯಕ್ರಮವನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಿ ಒಳ್ಳೇದಾಗ್ಲಿ. ಬಹಳ ಖುಷಿ ಆಯ್ತು ನನಗೆ ಈ ಒಂದು ಕಟ್ಟಡ ನೋಡಿ. ಯಾಕಂದ್ರೆ ಇಷ್ಟು 1,17,17,00,000 ರೂಪಾಯಿಗೆ ಆಗಿದೆ. ತುಂಬಾ ಚೆನ್ನಾಗೇ ಬಂದಿದೆ. ಬಹುಶಃ ಇಷ್ಟು ಚೆನ್ನಾಗಿ ಕಟ್ಟಡ ಮಾಡಿದ್ದಾರೆ. ಗುತ್ತಿಗೆದಾರಿಗೆ ಒಂದು ಅಭಿನಂದನೆ ಹೇಳೋಣ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೂ ಅಭಿನಂದನೆ ಹೇಳೋ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಕರೆದು ಕೃಷಿ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಕಿರಣ್ ಕುಮಾರ್, ನಗರಸಭಾ ಸದಸ್ಯರಾದ ಶಂಕರ ಅಳ್ವಿಕೋಡಿ, ಗಣಪತಿ ಮಂಡಗಳಲ್ಲಿ ನಾಗರತ್ನ ನಾರಾಯಣಪ್ಪ, ರವಿ ಲಿಂಗನಮಕ್ಕಿ, ಪ್ರಮುಖರಾದ ಚೇತನ್ರಾಜ್ ಕಣ್ಣೂರು, ಕೆ ಹೊಳೆಯಪ್ಪ, ಲೋಕೇಶ್, ಜಯಕುಮಾರ್ ಇನ್ನಿತರರು ಹಾಜರಿದ್ದರು. ಕುಮಾರ್ ಸ್ವಾಗತಿಸಿದರು. ವಿನಾಯಕರಾವ್ ಬೇಳೂರು ವಂದಿಸಿದರು.
ಕೆಲವು ಶಾಲೆಗಳಲ್ಲಿ ಕನ್ನಡ ಮಾತನಾಡಿದರೆ ದಂಡ ಹಾಕುತ್ತಾರೆ. ಇದನ್ನು ಸಹಿಸಲು ಸಾಧ್ಯವಿಲ್ಲ. ಕನ್ನಡ ಭಾಷೆ ಉಳಿಸಿ ಬೆಳೆಸಲು ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಎಂದು ಪ್ರಧಾನ ಹಿರಿಯ ವ್ಯವಹಾರ ನ್ಯಾಯಾಧೀಶರಾದ ಎಸ್ ನಟರಾಜ್ ತಿಳಿಸಿದರು. ಸಾಗರ ತಾಲೂಕಿನ ಕೊಪ್ಪ ಮಳ್ಳ ಗ್ರಾಮದಲ್ಲಿ ಬುಧವಾರ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಕೊಪ್ಪ ಕಾಗೋಡುದಿಂಬ ಮಳ್ಳ ನಾರಗೋಡು ಗ್ರಾಮಸ್ಥರ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕನ್ನಡ ರಾಜ್ಯೋತ್ಸವ ಮತ್ತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಎಷ್ಟೋ ಜನರಿಗೆ ಸಾಕಷ್ಟು ವರ್ಷಗಳಿಂದ ಹಾಗೆ ಇದೆ. ನಾವು ಯಾವ ಲೀಗಲ್ ಏಡ್ ಪ್ರೋಗ್ರಾಮ್ ಹೋಗ್ತೀವೋ ಆ ಲೀಗಲ್ ಏಡ್ ಪ್ರೋಗ್ರಾಮ್ ಸಾಕಷ್ಟು ಜನ ಕ್ವಶನ್ಸ್ ಅದನ್ನೇ ಕೇಳೋದು. ನಾವು ಹೆಣ್ಮಕ್ಳಿಗೆಲ್ಲ ಮದುವೆ ಮಾಡಿಬಿಟ್ಟಿದೀವಲ್ವಾ, ಹೆಣ್ಮಕ್ಳಿಗೆಲ್ಲ ಏನ್ ಬೇಕೆಲ್ಲ ಕೊಟ್ಟು ಕಳಿಸ್ಬಿಟ್ಟಿದೀವಿ, ಅವ್ರಿಗೆಲ್ಲ ನಾವು ಯಾಕೆ ಭಾಗ ಕೊಡಬೇಕು? ತಿರ್ಗಾ ನಮ್ಮ ತಂದೆ ತಾಯಿರವ್ರಿಗೆ ಏನ್ ಬೇಕೆಲ್ಲ ಕೊಟ್ಟು ಕಳಿಸಿದೀವಿ, ಹಾಗಾಗಿ ಅವ್ರಿಗೆ ಭಾಗ ಇಲ್ಲ ಅನ್ನೋದು ಒಂದು ಎಲ್ಲರೂ ಸಾಕಷ್ಟು ಜನ ಕ್ವಶನ್ ರೈಸ್ ಮಾಡ್ತಾರೆ. ಪ್ಲಸ್ ಅವ್ರು ಸಮಾನವಾದ ಹಕ್ಕು ಕೊಡ್ಬೇಕಾ ಅವ್ರಿಗೆ? ಅವ್ರ ಗಂಡನ ಮನೇಲಿ ಅವ್ರಿಗೆ ಆಸ್ತಿ ಸಿಗ್ತದೆ, ತಾಯಿ ಮನೇಲಿ ಯಾಕೆ ಆಸ್ತಿ ಕೊಡಬೇಕು ಅಂತ ಹೇಳಿ ಅವ್ರು ಸಾಕಷ್ಟು ಕ್ವಶನ್ಸ್ ರೈಸ್ ಮಾಡ್ತಾರೆ. ಹಾಗಾಗಿ ಈ ಹಂತದಲ್ಲಿ ನಿಮ್ಗೆ ಪಾರ್ಟಿಷನ್ಸ್ ಬಗ್ಗೆ, ಈ ವಿಭಾಗದ ಬಗ್ಗೆ ಸ್ವಲ್ಪ ಅರಿವು ಮೂಡಿಸೋಕೆ ನಾನು ಪ್ರಯತ್ನ ಪಡ್ತೇನೆ. 1956ನೇ ಇಸ್ವಿ ಪೂರ್ವದಲ್ಲಿ ಹೆಣ್ಮಕ್ಳಿಗೆ ಯಾವುದೇ ಭಾಗ ಇರ್ತಾ ಇರಲಿಲ್ಲ. ತಂದೆ ಆಸ್ತಿ ಆಗಲಿ ಇಲ್ಲ ಪಿತ್ರಾಜಿತ ಆಸ್ತಿ. ಪಿತ್ರಾಜಿತ ಆಸ್ತಿ ಅಂದ್ರೆ 4 ತಲೆಮಾರ್ದಿರೋದು, ಅಂದ್ರೆ ಮುತ್ತಜ್ಜನ ಆಸ್ತಿಯಲ್ಲಿ ಅಂತ. ಅವಾಗ ಹೆಣ್ಮಕ್ಳಿಗೆ ಯಾವುದೇ ರೀತಿ ಭಾಗ ಕೊಡ್ತಾ ಇರಲಿಲ್ಲ. ಅವ್ರಿಗೆ ಏನಿತ್ತು ಅಂತ ಹೇಳಿದ್ರೆ ಜೀವನಾಂಶ ಮಾತ್ರ ಕೊಡಬೇಕು ಅಂತ. ಸೊ ಜೀವನಾಂಶಕ್ಕೆ ಮಾತ್ರಕ್ಕೆ ಅವ್ರಿಗೆ ಹಕ್ಕಿತ್ತು. 1956 ಪೂರ್ವದಲ್ಲಿ ಬರೀ ಜೀವನಾಂಶ ಮಾತ್ರ ಹೆಣ್ಮಕ್ಳನ್ನ ಕೇಳಿ ಪಡ್ಕೊಂತಾ ಇದ್ರು. ತದನಂತರ ಏನಾಯ್ತು ಅಂತ ಹೇಳಿದ್ರೆ ತಂದೆ ಆಸ್ತಿಯಲ್ಲಿ ಹೆಣ್ಮಕ್ಳಿಗೆ ಸಮಾನವಾದ ಭಾಗ ಕೊಡಬೇಕು ಅಂತ 1956 ಇಸ್ವಿ ನಂತರ ಬಂತು. ಅಲ್ಲಿ ತಂದೆ ಆಸ್ತಿ ಅಂದ್ರೆ ಒಂದೇ ಅಂತಲ್ಲ, ಈ ಪಿತ್ರಾಜಿತ ಆಸ್ತಿಗಳು ಇರ್ತದಲ್ಲ, 4 ತನ್ಮಾನ ಆಸ್ತಿಯಲ್ಲಿ ಗಂಡು ಮಕ್ಕಳ ತರ ಈಕ್ವಲ್ ಆಗಿ ಕೊಡೋದೇನು ಇರೋದಿಲ್ಲ. ಅವರಿಗೆ ತಂದೆಗೆ ಒಂದು ಭಾಗ ಕೊಡ್ತೀವಿ ನಾವು. ಉದಾಹರಣೆಗೆ 2 ಗಂಡು ಮಕ್ಕಳು, 1 ಹೆಣ್ಣು ಮಗು ಇರ್ತದೆ, ತಂದೆ ಒಬ್ಬ ಇರ್ತಾನೆ. ಅವಾಗ ಏನ್ ಮಾಡ್ತಾ ಇತ್ತು ಕೋರ್ಟ್ ಅಂತ ಹೇಳಿದ್ರೆ 2 ಗಂಡು ಮಕ್ಕಳಿಗೆ ಒಂದು ಭಾಗ ಕೊಡ್ತಾ ಇದ್ರು, ತಂದೆಗೆ ಒಂದು ಭಾಗ ಕೊಡ್ತಾ ಇದ್ರು. ಆ ತಂದೆ ಭಾಗದಲ್ಲಿ ತಿರ್ಗಾ ಏನ್ ಮಾಡ್ತಾ ಇದ್ವಿ ನಾವು, ಗಂಡು ಮಕ್ಕಳಿಗೆ ತರ ಒಂದೊಂದು ಭಾಗ ಕೊಟ್ಟು ತಾಯಿಗಾಗ್ಲಿ ಹೆಂಡತಿಗಾಗ್ಲಿ ಮಗಳಿಗಾಗಿ ಒಂದು ಭಾಗ ಕೊಡ್ತಾ ಇದ್ವಿ ನಾವು. ಹಾಗಾಗಿ ಮೊದಲು ಸಮಾನವಾದ ಭಾಗ ಇರ್ತಾ ಇರಲಿಲ್ಲ. ತಂದೆ ಪಾಲಿನಲ್ಲಿ ಮಾತ್ರ ಹೆಣ್ಮಗಳಿಗೆ ಭಾಗ ಸಿಗ್ತಾ ಇತ್ತು. ಆಗ ತದನಂತರ ಏನಾಯ್ತು, 1994 ಅಲ್ಲಿ ನಮ್ಮ ಕರ್ನಾಟಕ ಒಂದು ಅಮೆಂಡ್ಮೆಂಟ್ ಅಂತು. ಅದ್ರಲ್ಲಿ ಏನ್ ಮಾಡುದು, ಪಿತ್ರಾಜಿತ ಆಸ್ತಿಯಲ್ಲಿ ಸಮಾನವಾದ ಭಾಗ ಕೊಡಬೇಕು, ಗಂಡು ಮಕ್ಕಳಿಗೆ ಯಾವ ರೀತಿ ಭಾಗ ಕೊಡ್ತೀವೋ ಹೆಣ್ಮಕ್ಳಿಗೂ ಅದೇ ರೀತಿ ಭಾಗ ಕೊಡಬೇಕು ಅಂತ ಮಾಡಿದ್ರು. ಅದನ್ನ 2005 ಕೂಡ ಸೆಂಟ್ರಲ್ ಗವರ್ಮೆಂಟ್ ಒಂದು ಆಕ್ಟ್ ಅಂತು. ಹೌದು, ಗಂಡು ಮಕ್ಕಳಿಗೆ ಏನ್ ನಾವು ಭಾಗ ಕೊಡ್ತಾ ಇದೀವೋ ಎಲ್ಲಾ ಆಸ್ತಿಯಲ್ಲಿ ಹೆಣ್ಮಕ್ಳಿಗೂ ಭಾಗ ಕೊಡಿ ಅಂತ ಮಾಡ್ತು. ಅದು ಸಾಕಷ್ಟು ಕಾಂಪ್ಲಿಕೇಶನ್ಸ್ ಹಾಕಿತ್ತು, ಅದು ಸಾಕಷ್ಟು ಚಾಲೆಂಜ್ ಮಾಡ್ಕೊ ಬಂದ್ರು. 2023ನಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಫೈನಲ್ ಒಂದು ವರ್ಡಿಕ್ಟ್ ಮಾಡ್ತು, ಒಂದು ಜಜ್ಮೆಂಟ್ ಮಾಡ್ತು. ಅದ್ರಲ್ಲಿ ಏನ್ ಮಾಡಿದ್ರು, ಹೆಣ್ಮಕ್ಳಿಗೆ ಗಂಡು ಮಕ್ಕಳ ತರ ಸಮಾನವಾದ ಭಾಗ ಕೊಡಿ. ಸೊ ಹಾಗಾಗಿ ಪ್ರಾಪರ್ಟಿ ಯಾವ್ದಾರ ಇರ್ಲಿ, ಈಗ ತಂದೆ ಪ್ರಾಪರ್ಟಿ ಆಗಿರ್ಲಿ ಮುತ್ತಜ್ಜನ್ ಪ್ರಾಪರ್ಟಿ ಆಗಿರ್ಲಿ, ಅವರಿಗೆ ಸಮಾನವಾದ ಭಾಗ ಇದೆ. ಅಲ್ಲೇ ಒಂದು ಕಂಡೀಷನ್ ಹಾಕಿದ್ರು. ಒಂದು ಕಂಡೀಷನ್ ಏನಂತ ಹೇಳಿದ್ರೆ 2004 ಪೂರ್ವದಲ್ಲಿ ಏನಾದ್ರೂ ಗಂಡು ಮಕ್ಕಳು ರಿಜಿಸ್ಟರ್ ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ, ಇಲ್ಲ ಕೋರ್ಟ್ ಇಂದ ಡಿಗ್ರಿಯನ್ನ ತಗೊಂಡಿದ್ದಾರೆ, ಅಂತ ಪ್ರಾಪರ್ಟಿಯಲ್ಲಿ ಹಕ್ಕಿಲ್ಲ, ಅದನ್ನ ಓಪನ್ ಮಾಡಕ್ ಆಗೋದಿಲ್ಲ ಅಂತ. ಸೊ ಯಾವಾರು ಗಂಡು ಮಕ್ಳು ಏನಾದ್ರು 2004 ಪೂರ್ವದಲ್ಲಿ ಏನಾದ್ರು ರಿಜಿಸ್ಟರ್ ಡಾಕ್ಯುಮೆಂಟ್ಸ್ ಏನ ಮಾಡಿ ಪಾರ್ಟಿಷನ್ ಮಾಡ್ಕೊಂಡಿದ್ರೆ, ರಿಜಿಸ್ಟರ್ ಪಾರ್ಟಿಷನ್ ಡೀಡ್ ಮಾಡ್ಕೊಂಡಿದ್ರೆ, ಇಲ್ಲ ಅಂತ ಹೇಳಿದ್ರೆ ಕೋರ್ಟಿಂದ ಡಿಗ್ರಿ ತಗೊಂಡಿದ್ರೆ, ಅಂತ ಕೇಸಲ್ಲಿ ಹೆಣ್ಣು ಮಕ್ಕಳಿಗೆ ಭಾಗ ಇಲ್ಲ. ಅದೇ ರೀತಿ ಆ ಸೊತ್ತುನೇನಾದ್ರು ಗಂಡು ಮಕ್ಕಳ ತಂದೆ ತಾಯಿ ಏನಾದ್ರು ಮಾರಾಟ ಮಾಡಿಬಿಟ್ಟಿದ್ದಾರೆ, 2004 ಪೂರ್ವದಲ್ಲಿ ಮಾರಾಟ ಮಾಡಿದ್ದಾರೆ, ಅದನ್ನ ಪ್ರಶ್ನೆ ಮಾಡಕ್ ಆಗೋದಿಲ್ಲ. ಸೊ ಇದೊಂದೇ ರೈಡರ್ ಇದ್ರಲ್ಲಿ, ಅಂದ್ರೆ 2004 ಟ್ರಾನ್ಸಾಕ್ಷನ್ಸ್ ಆಗಿದ್ರೆ ಅದ್ರಲ್ಲಿ ಹೆಣ್ಮಕ್ಳಿಗೆ ಭಾಗ ಇಲ್ಲ ಅಂತ. ಇವ್ ಯಾವ ಆಸ್ತಿ ಆಗದ್ರೆ ಉಳಿದಿದ್ರೆ ಕೂಡ ಅಂತದಲ್ಲಿ ಭಾಗ ಕೊಡಬೇಕು ಅಂತ ಮಾಡಿದ್ದಾರೆ. ಈ ರೀತಿ ಜಡ್ಜ್ಮೆಂಟ್ಸ್ ಬಂದಿದ್ರು ಕೂಡ ನಾವು ಕೋರ್ಟ್ ಅಲ್ಲಿ ಏನ್ ನೋಡ್ತಾ ಇದೀವಿ, ಎಷ್ಟೋ ಕೇಸಸ್ ಅಲ್ಲಿ ಅಣ್ಣ ತಮ್ಮರು ಬರ್ತಾರೆ ಕೋರ್ಟ್ಗೆ, ನಾವ್ ಯಾಕೆ ಭಾಗ ಕೊಡ್ಬೇಕು ಅವ್ರಿಗೆ, ನಾವು ಭಾಗ ಕೊಡಲ್ಲ ಅಂತ. ಈಗ ಸೆಟ್ಲ್ ಆಗಿದೆ. ನಾನು ಹೇಳದ್ನಲ್ಲ, ಮೊದಲು ಕನ್ಫ್ಯೂಷನ್ ಇತ್ತು, ಯಾವ್ದಲ್ಲಿ ಕೊಡಬೇಕು ಯಾವ್ದಲ್ಲಿ ಕೊಡಬಾರ್ದು ಅಂತ. ಈಗ ಹಾಗಲ್ಲ, ಎಲ್ಲದಲ್ಲೂ ಕೊಡಬೇಕು ಅಂತ ಮಾಡಿದ್ದಾರೆ. ನೀವು 20 ವರ್ಷ ನೀವು ಕೇಸ್ ನಡೆಸಿದ್ರೆ ಕೂಡ ನೀವು ತೀರ್ಮಾನ ಆಗೋದಿದ್ದೇನೆ. ನೀವು ಯಾವಾಗ ಅದ್ರ ಮೊದಲು ನೀವು ಹೆಣ್ಮಕ್ಳಿಗೆ ಏನಾಗಿರ್ತದೆ ಅಂತ ಹೇಳಿದ್ರೆ ಅವ್ರಿಗೆ ಭಾಗ ಇಂಪಾರ್ಟೆಂಟ್ ಇರಲ್ಲ. ಅವ್ರಿಗೆ ಏನಾಗ್ತದೆ, ತವ್ರ ಮನೇಲಿ ಸಿಗೋ ಪ್ರೀತಿ ಕಮ್ಮಿ ಆಗಿರ್ತದೆ. ಒಂದಲ್ಲ ಒಂದು ಕಾರಣ, ನನಗೆ ಮದುವೆ ಆದ ನಂತರ ಸ್ವಲ್ಪ ಚೇಂಜಸ್ ಆಗ್ತದೆ, ನಿಮ್ಗೆಲ್ಲ ಗೊತ್ತಿದೆ. ಮನೆ ಸೊಸೆ ಬಂದ ನಂತರ ನಾದಿಂಗ್ ನಡ್ಸ್ಕೊಂಡ ರೀತಿನೇ ಬೇರೆ ಇರ್ತಿತ್ತು. ಹಾಗಾಗಿ ಏನಾಗ್ತದೆ, ಸ್ವಲ್ಪ ಜಿದ್ದಕ್ಕೆ ಬಿದ್ದು ಭಾಗ ಕೇಳ್ತಾರೆ ಅವರು. ಅಷ್ಟು ಬಿಟ್ರೆ ಅವ್ರಿಗೆ ಭಾಗ ತಗೊಳ್ಳೇಬೇಕು, ಅಣ್ಣ ತಮ್ಮರಿಗೆ ತೊಂದರೆ ಕೊಡಬೇಕನ್ನೋ ಉದ್ದೇಶ ಅವ್ರಿಗೆ ಇರೋದಿಲ್ಲ. ಆದ್ರೆ ಯಾವಾಗ ಅವ್ರಿಗೆ ನೋಡಿ ಪ್ರೀತಿ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಆಗ ನಾವೇನ್ ಹೇಳ್ತೀವಿ, ಜಿದ್ದು ಜಾಸ್ತಿ ಆಗ್ತದೆ. ಹಾಗಾಗಿ ನ್ಯಾಯಾಲಯಕ್ಕೆ ಬರ್ತಾರೆ. ಸೊ ಹಾಗಾಗಿ ಅಂತದೇನಂದ್ರೆ ನೀವೇನಾದ್ರು ನಾವು ಲೋಕಾದರಸ್ ಮಾಡ್ತೀವಿ, ಪ್ರತಿ 1 ವರ್ಷದಲ್ಲಿ 4-5 ಬಾರಿ ಲೋಕಾದರಸ್ ಬರ್ತದೆ. ಈ ಲೋಕಾದರಸ್ ಎಲ್ಲ ನಾವು ಹೆಣ್ಮಕ್ಳನ್ನ ಕರೆದು ನೀವು ಪ್ರೀತಿಯಿಂದ ಮಾತಾಡಿ, ನೋಡಿ ಈ ರೀತಿ ಆಗಿದೆ, ನಿಮ್ಮ ಮದುವೆಗೆ ಇಷ್ಟೆಲ್ಲ ನಾವೆಲ್ಲ ಖರ್ಚು ಮಾಡಿದೀವಿ, ತದನಂತರ ನಾವೆಲ್ಲ ಕಷ್ಟ ಬಿದ್ದು ದುಡ್ಡು ಹಾಕಿದೀವಿ, ಅದಕ್ಕೆ ನಾವಿದನ್ನೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡಿದೀವಿ, ಹಾಗಾಗಿ ನೀವು ಸ್ವಲ್ಪ ಅದನ್ನ ಭಾಗದಲ್ಲಿ
₹1 ತಗೊಳ್ಳೋದ್ರೆ 50 ಪೈಸೆ ತಗೊಳ್ಳಿ, 25 ಪೈಸೆ ತಗೊಳ್ಳಿ ಅಂತ ನೀವು ಹೆಣ್ಣು ಮಕ್ಕಳಿಗೆ ನೀವು ಏನಾದ್ರು ಕೂತು ಮಾತಾಡಿದ್ರೆ ಖಂಡಿತ ಅವ್ರು ಒಪ್ತಾರೆ. ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ತವರು ಮನೆ ಮೇಲೆ ಪ್ರೀತಿ ಇರ್ತದೆ. ಗಂಡನ ಮನೆಗೆ ಚೆನ್ನಾಗಿದ್ದಾರೆ ಖಂಡಿತ ಪ್ರೀತಿ ತವರು ಮನೆ ಕಡೆಗೆ ಇರ್ತಾರೆ. ಅದನ್ನ ಬಿಟ್ಟು ಏನ್ ಮಾಡ್ತಾರೆ, ಸುಮ್ಮನೆ ಕೇಸ್ ನಡೆಸ್ತೀವಿ ಅಂತ ಹೇಳಿ ಇಲ್ದಿರೋಲ್ಲ ಡಿಫೆನ್ಸ್ ರೇಸ್ ಮಾಡ್ತಾರೆ. ಅದು ಮಾಡ್ತಾರೆ, ಭಾಗ ನಮಗೆ ಬಿಟ್ಟು ಕೊಟ್ಬಿಟ್ಟಿದ್ದಾರೆ, ನಾವು ಮೊದಲೇ ಯಾರಿಗ ಮಾಟ ಮಾಡ್ಬಿಟ್ಟಿದೆ, ನಮ್ಗೆ ಗಿಫ್ಟ್ ಆಗ್ಬಿಟ್ಟಿದೆ, ಅದಾಗ್ಬಿಟ್ಟಿದೆ, ಅವ್ರಿಗೆ ಭಾಗನೇ ಕೊಡೋಣ ಹೇಳಿದ್ನಲ್ಲ. 20 ವರ್ಷ ಅಲ್ಲ 30 ವರ್ಷ ನೀವು ಏನ್ ಕೇಸ್ ನಡೆಸಿದ್ರೆ ಕೂಡ ಇದು ಕಾನೂನು ಇಷ್ಟೇನೆ. ನೀವು ಎಲ್ಲೋದ್ರೆ ಕೂಡ ಇದೇ ಕಾನೂನು ಸಿಗ್ತದೆ. ಅದ್ರ ಬದಲು ನೀವು ಕೇಸನ್ನ ನೀವು 20 ವರ್ಷ ನೀವು ನಡೆಸಿ ನೀವು ಅವ್ರಿಗೆ ಸಮಾನವಾದ ಭಾಗ ಕೊಡೋ ಮೊದಲು ಅವ್ರಿಗೆ ಲೋಕದಲ್ಲಿ ಕೂರ್ಸಿತಪ್ಪ ಏನೋ ನೀವು ಮಾತಾಡಿದ್ರೆ ಖಂಡಿತ ಅವರು ಹೆಣ್ಮಕ್ಳು ನಿಮ್ಗೆ ಒಪ್ತಾರೆ. ಇನ್ನೊಂದು ಎಲ್ಲರೂ ಹೇಳ್ಬೋದು, ಹೆಣ್ಮಕ್ಳಿಗೆಲ್ಲ ನಾವು ಆಗಿನ ಕಾಲದಲ್ಲಿ 10 ಲಕ್ಷ 20 ಲಕ್ಷ ನಾವೆಲ್ಲ ಖರ್ಚು ಮಾಡಿ ಮದುವೆ ಮಾಡಿರ್ತೀವಲ್ಲ, ಅದು ನಮಗೆ ಲಾಸ್ ಆಗಿದೆ ಹೇಗೆ ಅಂತ. ಖಂಡಿತ ನೀವೇನಾದ್ರು ಕೋರ್ಟಿಗೆ ಬಂದು ಅದ್ರಿಗೆ ಏನಾದ್ರು ಎವಿಡೆನ್ಸ್ ಕೊಟ್ಟು ಸಾಬೀತೇನ ಪಡಿಸಿದ್ರೆ ಹೆಣ್ಮಕ್ಳಿಗೆ ಇಷ್ಟು ನಾವೆಲ್ಲ ಖರ್ಚು ಮಾಡಿದೀವಿ, ಇಷ್ಟು ಒಡವೆಗಳನ್ನ ತಗೊಂಡಿದೀವಿ, ಮದುವೆ ಚೋಟಿಗೆ ಇಷ್ಟು ಖರ್ಚಾಗಿದೆ, ಬಟ್ಟೆಗೆ ಇಷ್ಟು ಖರ್ಚಾಗಿದೆ ಅಂತ ನಿಮ್ಮ ಕಡೆಗೆ ಏನೋ ದಾಖಲೆ ಏನಾರು ಇದ್ರೆ ಆ ಹೆಣ್ಮಕ್ಳಿಗೆ ನಾವೇನು ಭಾಗ ಕೊಡ್ತೀವಿ ಆ ಭಾಗದಲ್ಲಿ ಈ ಖರ್ಚಿನ ಎಕ್ಸ್ಪೆಂಡಿಚರ್ಸ್ ಏನಿದೆ ನಾವು ಲೆಸ್ ಮಾಡ್ತೀವಿ. ಆದ್ರೆ ಸಮಸ್ಯೆ ಅನ್ನೋದು ಯಾರು ದಾಖಲೆ ಇಟ್ಕೊಳೋದಿಲ್ಲ. ಯಾರು ಗೊತ್ತು ಮುಂದೆ ತಂಗಿ ಅಂದ್ರೆ ಹಿಂಗ್ ಮಾಡ್ತಾರೆ ಅಂತ ಯಾರಿಗೂ ಇರೋದಿಲ್ಲ. ಹಾಗಾಗಿ ದಾಖಲೆ ಸಿಗಲ್ಲ. ಯಾಕಂದ್ರೆ ನಾವು ಕೋರ್ಟ್ಗೆ ಅಂತ ಹೇಳಿದ ಜಡ್ಜಸ್ ಏನಂದ್ರೆ ನಾವು ಐ ವಿಟ್ನೆಸ್ ಅಲ್ವಲ್ಲ, ನೀವು ಏನ್ ಮದುವೆ ಮಾಡಿದಿರಿ ಹ್ಯಾಕ್ ಮಾಡಿದ್ರೆ ನಾವು ನೋಡಿರೋದಿಲ್ಲ. ನಮ್ಗೆ ಆಧಾರ ಬೇಕು, ನೀವು ಎವಿಡೆನ್ಸ್ ಕೊಡ್ಬೇಕು ನಮ್ಗೆ. ನೀವು ಎವಿಡೆನ್ಸ್ ಏನಾದ್ರು ಕೊಟ್ರೆ ಖಂಡಿತ ನಾವು ಅದನ್ನ ಕನ್ಸಿಡರ್ ಮಾಡಬೇಕಾಗ್ತದೆ. ಹಾಗಾಗಿ ನಾವೆಲ್ಲ ಕೋರ್ಟಲ್ಲಿ ನಾವೇನ್ ನೋಡ್ತಾ ಇದೀವಿ, ಆಲ್ಮೋಸ್ಟ್ 50% ಆಫ್ ಕೇಸಸ್ ಏನಿದೆ ಬರೀ ವಿಭಾಗದ ಕೇಸಸ್ ಇದೆ. ಸೊ ಈ ವಿಭಾಗ ಕೇಸಸ್ ನೀವು ಎಷ್ಟು ಪ್ರೊಲಾಂಗ್ ಮಾಡ್ಕೊಂಡು ಹೋಗ್ತಿರೋ ಅದು ಖಂಡಿತ ಅದು ಅನಾನುಕೂಲನೇ ಆಗೋದು. ಅನ್ಲೆಸ್ ನಾನು ಹೇಳಿದ್ನಲ್ಲ, ಈ ರಿಜಿಸ್ಟರ್ ಡಾಕ್ಯುಮೆಂಟ್ಸ್ ಇದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಇವತ್ತಲ್ಲ ಇನ್ನು ಮುಂದಕ್ಕೆ ನೀವು ಭಾಗ ಕೊಡಲೇಬೇಕಾಗ್ತದೆ. ಅದ್ರ ಮೊದಲು ಹೆಣ್ಮಕ್ಳನ್ನ ನೀವು ಕೂರಿಸಿ ನೀವು ಮಾತುಕತೆ ಮಾಡಿದ್ರೆ ಖಂಡಿತ ಎಷ್ಟೋ ಕೆಲಸ ನಾವೇ ಮಾಡಿದ್ವಿ. ರಾಜ್ಯ ತೀರ್ಮಾನ ನಾವು ವಕೀಲರು ಕೂಡಿಸ್ಕೊಂಡು ಎಷ್ಟೋ ಜನ ಮಾತಾಡಿಸಿ ಹೆಣ್ಮಕ್ಳಿಗೆ ಅಷ್ಟೇ ಇರೋದು, ಅವ್ರ ಮನೆಯಿಂದ ನಮ್ಗೆ ಏನೂ ಸಿಗಲ್ಲ. ಅಟ್ಲೀಸ್ಟ್ ವರ್ಷಕ್ಕೊಂದ್ಸರಿ ಕರೆಸಿ ಅವ್ರಿಗೇನೋ ಪ್ರೀತಿಯಿಂದ ನೀವೇನೋ ವರ್ಷಕ್ಕೆ ಕೊಟ್ಟು ಕಳಿಸಿದ್ರೆ ಅವ್ರಿಗೆ ಅಷ್ಟೇ ಸಾಕು. ಅದೇ ಅದು ಸಿಗ್ತಾ ಇರಲ್ಲ. ಹಾಗಾಗಿ ಏನಾಗ್ತದೆ, ಅವ್ರ ಕಡೆ ಜಿದ್ದು ಬೆಳೆಸ್ಕೊಂಡಿರ್ತಾರೆ. ಎಷ್ಟೋ ಕೇಸಲ್ಲಿ ನಾವೇ ಕೂತು ಮಾತಾಡಿ ಅವ್ರಿಗೆ ಒಂದು ಸಣ್ಣದ ಒಂದು ಭಾಗವನ್ನ ನಾವು ಅವ್ರಿಗೆ ಕೊಟ್ಟು ಕಳಿಸಿ ಎಷ್ಟೋ ಕೇಸ್ನ ನಾವು ರಾಜ್ಯದಲ್ಲಿ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಪ್ರತಿ 1 ವರ್ಷಗಳು ಲೋಕಾಯುಕ್ತ ಬರ್ತಾ ಇದೆ. ಹಾಗಾಗಿ ನಿಮ್ಮ ಕುಟುಂಬದಲ್ಲಾಗ್ಲಿ ನಿಮ್ಮ ಸ್ನೇಹಿತರದಾಗಲಿ ಎಷ್ಟೆಷ್ಟು ಕೇಸಸ್ಗಳಿದೆ ಅವ್ರಿಗೆ ಹೇಳಿ, ನೋಡಿ ಈ ರೀತಿ ಮಾಡೋದು ಒಳ್ಳೇದಾಗ್ತದೆ, ನಿಮ್ಗೆ ಸುಮ್ಮನೆ ನಾವು ಕೇಸಸ್ ನಡೆಸಿ ಕಾನೂನು ಇದೇ ಆಗ್ತದೆ ಅಂತ ಹೇಳಿ. ಹಾಗಾಗಿ ನನ್ನ ಪ್ರಕಾರ ಅಂತ ಕೇಸಸ್ ಏನಿದೆ ವಿಭಾಗದ ಕೇಸಸ್ಗಳನ್ನ ಅಂತವೆಲ್ಲ ನಾವು ರಾಜಿ ಮಾಡ್ಕೊಂಡು ನಾವು ತೀರ್ಮಾನ ಮಾಡ್ಕೋಬಹುದು ಅಂತ. ಹಿರಿಯ ನ್ಯಾಯವಾದಿ MS ಗೌಡರ್ ಮಾತನಾಡಿ, ಒಂದು ಒಪಿನಿಯನ್, ಒಂದು ಸಾರ್ವಜನಿಕವಾದ ಒಂದು ಅಭಿಪ್ರಾಯಕ್ಕೆ ಕೆಲವು ಜನ ಮಣಿಯೋದೇ ಇಲ್ಲ, ಒಪ್ಪೋದೇ ಇಲ್ಲ. ಅಂತ ಸಂದರ್ಭಗಳಲ್ಲಿ ಅವರನ್ನ ತೀರ್ಮಾನದ ಹೊರಗಿಡೋ ಉದ್ದೇಶವಾಗಿ ಅವ್ರನ್ನ ಗ್ರಾಮದಿಂದ ಹೊರಗಿಟ್ಬಿಡ್ತಾರೆ. ಅಂಥವ್ರ ಜೊತೆ ಯಾರು ಮಾತನಾಡೋದಿಲ್ಲ, ಅವ್ರ ಮನೆ ಮಂಗಲ ಕಾರ್ಯಕ್ಕೆ ಯಾರು ಹೋಗೋದಿಲ್ಲ, ಸತ್ತಲ್ಲಿ ಯಾರು ಹೋಗೋದಿಲ್ಲ, ಅವ್ರ ಮಕ್ಕಳು ಮರಿಗಳ ಜೊತೆ ಮಾತಾಡೋದಿಲ್ಲ. ಹೀಗೆಲ್ಲ ಏನೇನೋ ಒಟ್ಟಿನಲ್ಲಿ ಆತ ಒಂದು ರೀತಿ ಸಿವಿಲ್ ಡೆತ್ ಅದು ಅವನಿಗೆ. ಅಂತ ಒಂದು ಪರಿಸ್ಥಿತಿಯನ್ನು ತಂದಿಟ್ಟು ಅನೇಕ ದುರ್ಘಟನೆಗಳಿಗೆ ಇಲ್ಲಿ ಅವಕಾಶ ಆಗಿದೆ. ನಮ್ಮ ಉದ್ಯೋಗ ಮಿತ್ರೊಬ್ರು, ಅವರಿಗೂ ಇದೇ ರೀತಿ ಆಗಿತ್ತು. ಅಣ್ಣ ವೈದ್ಯರು, ಅತ್ತಿಗೆ ವೈದ್ಯರು, ತಮ್ಮ ವಕೀಲ. ಆ ಮನೆತನಕ್ಕೆ ಕಟ್ಟು ಬಂತು. ಆ ಕಟ್ಟು ಬಂದಿದ್ದು ಅಣ್ಣ ಅತ್ತಿಗೆ ಇಬ್ಬರು ಹೊರಗಡೆ ಅವರು ವೈದ್ಯರು, ಅವ್ರಿಗೇನಾದ್ರೂ ದುಷ್ಪರಿಣಾಮ ಆಗಿಲ್ಲ. ಈ ತಮ್ಮ ಇದ್ನಲ್ಲ, ಅವನು ಡಿಪ್ರೆಷನ್ಗೆ ಹೋಗ್ಬಿಟ್ಟ ಈ ಕಟ್ಟಿನ ಪರಿಣಾಮವಾಗಿ. ಅವನ ಮನೇಲಿ ಏನಾದ್ರು ಒಂದ್ 2 ಆಳು ಕೆಲಸ ಇದ್ರೆ 10 ಮೈಲಿ ಆಚೆ ಹೋಗೋ ಜನ ತರಬೇಕಾಗಿತ್ತು. ಅವನ ಮನೆಯಲ್ಲಿ ಏನಾದ್ರು ಮದುವೆ ಆದ್ರೆ ಒಬ್ಬರು ಆ ಊರ್ನವ್ರು ಬರೋದಿಲ್ಲ. ಇಂಥ ಒಂದು ರೀತಿಯ ಬಹಿಷ್ಕಾರವನ್ನ ಅವ ಅನುಭವಿಸಿ ಡಿಪ್ರೆಷನ್ಗೆ, ಮನೋಖಿನ್ನತೆಗೆ ಹೋಗ್ಬಿಟ್ರು. ಇದು ಆಗ್ಬಾರ್ದು. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಈ ಎಷ್ಟೋ ಸಂದರ್ಭಗಳಲ್ಲಿ ಆ ಕಟ್ಟಿ ಒಳಪಟ್ಟವರು ಸ್ವಲ್ಪ ಇನ್ಕರ್ಜಿಬಲ್, ಅಂದ್ರೆ ಯಾವುದೇ ಕಾರಣಕ್ಕೂ ತಮ್ಮ ಮನೋಸ್ಥಿತಿಯನ್ನ ತಿದ್ದುಕೊಳ್ಳುವಂತ ಸ್ವಭಾವ ಅವ್ರಿಗೆ ಇರೋದಿಲ್ಲ. ಹಾಗಂತೇಳಿ ಅವರನ್ನ ಬಹಿಷ್ಕರಿಸ್ಬಿಟ್ರೆ ಅವ್ರು ಇನ್ನೂ ಒಟ್ಟಾಗ್ತಾರೆ, ಅವರ ಮಕ್ಕಳು ಮರಿಗಳು ಇನ್ನೂ ಕ್ಷುದ್ರಾಗ್ತಾರೆ, ಅಥವಾ ಅವರು ಇನ್ನೂ ಜಾಸ್ತಿ ಸಮಾಜಕ್ಕೆ ವಿರೋಧವಾದ ರೀತಿ ನಡ್ಕೊಳ್ಳುವಂತ ಒಂದು ಮನೋಸ್ಥಿತಿಯನ್ನ ಬೆಳೆಸ್ಕೊಬಿಡ್ತಾರೆ. ಅದರಿಂದಾಗಿ ಸಮಾಜದ ಐಕ್ಯತೆಗಿಂತ ವಿಭಜನೆ ಅಥವಾ ಈ ಸಮಾಜದ ಒಡಕು ಜಾಸ್ತಿ ಆಗ್ಬಿಡುತ್ತೆ ಈ ಕಟ್ಟಿನಿಂದ. ಇದನ್ನ ಪರಿಹರಿಸ್ಕೋಬೇಕು, ಇದನ್ನ ನಾವು ಬಿಡಬೇಕು. ಇದಕ್ಕೆ ಕಾನೂನಲ್ಲಿ ತಾಲೂಕು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ತಹಸೀಲ್ದಾರರು ಅಥವಾ ಅಸಿಸ್ಟೆಂಟ್ ಕಮಿಷನರ್ಗೆ ಇದನ್ನ ಕಾಗ್ನಿಸೆನ್ಸ್ ತಗೊಳ್ಳೋ ಹಕ್ಕಿದೆ. ಇಂತಹ ಸಂದರ್ಭಗಳು ಬಂದಾಗ ಅವರಿಗೆ ನಾವು ದೂರು ಕೊಡಬೇಕು, ಅವರು ಬಂದು ಅದನ್ನ ಚೌಕಶಿ ಮಾಡ್ತಾರೆ. ಈಗ ಕೆಟ್ಟದ್ದಾದ ಮೇಲೆ ಪರಿಣಾಮ ಹುಡ್ಕೋದಕ್ಕಿಂತ ಕೆಡೋದಕ್ಕಿಂತ ಮುಂಚೆನೆ ನಾವು ಪರಿಣಾಮ ಹುಡ್ಕೊಂಡು ಬದುಕಿದ್ರೆ ಮನುಷ್ಯ ಜೀವನ. ಯಾಕಂದ್ರೆ ಮನುಷ್ಯ ತಂದೆ ತಾಯಿ ಹೆತ್ತಾಕ್ಷಣಕ್ಕೆ ಮೇಷ್ಟ್ರು ಕಲಿಸಿದಾಕ್ಷಣಕ್ಕೆ ಅವನು ಪರಿಪೂರ್ಣ ಆಗೋದಿಲ್ಲ. ಸಮಾಜ ಅದಕ್ಕಿಂತ ದೊಡ್ಡ ಗುರು ಇದೆ ಅವನಿಗೆ. ಪ್ರತಿಯೊಂದು ವ್ಯಕ್ತಿತ್ವವನ್ನು ತಿಳಿಸೋದು, ನಿರೂಪಣೆ ಮಾಡೋಂಥ ಶಕ್ತಿ ಆ ಸಮಾಜಕ್ಕಿದೆ. ಆ ಸಮಾಜದಲ್ಲಿ ನಾವು ಅವನಿಗೆ ಈ ರೀತಿ ಕಟ್ಟಿಕೊಟ್ಟು ಅವನನ್ನು ಹೊರಗಿಟ್ಬಿಟ್ರೆ ಅವನಿಗೆ ಈ ಹೆಚ್ಚಿನ ತಿಳುವಳಿಕೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಅವನೊಂದು ರೀತಿ ಕಾಡು ಮೃಗ ಆಗ್ಬಿಡ್ತಾನೆ. ಅದು ಆಗಬಾರ್ದು. ಅದು ಉದ್ದೇಶವೂ ಹಾಗಿರಬಾರ್ದು. ಆದ್ರಿಂದ ಈ ಮಲೆನಾಡು ಭಾಗದಲ್ಲಿ, ಎಸ್ಪೆಷಲಿ ಹಳ್ಳಿಗಳಲ್ಲಿ ಈ ಕಟ್ಕೊಳ್ಳುವಂಥ ಪದ್ಧತಿ ಏನಿದೆ ಅದನ್ನು ನಾವು ತಿಳುವಳಿಕೆ ಇದ್ದವರು ಆ ರೀತಿ ಕಟ್ಕೊಳ್ಳುವಂಥ ಸಂಘಟನೆಗಳನ್ನು ನಾವು ಎಜುಕೇಟ್ ಮಾಡಬೇಕು ಮತ್ತು ದುಷ್ಪರಿಣಾಮಗಳ ಬಗ್ಗೆ ಅವರಿಗೆ ನಾವು ಮನವರಿಕೆ ಮಾಡಬೇಕು.
ಅಂಥ ಸಂದರ್ಭಗಳು ಬಂದಾಗ ಈ ಕಾನೂನು ನೆರವು ಸಮಿತಿಗೆ ತಾವು ಬಂದು ಅರ್ಜಿ ಕೊಟ್ಟರೆ ಕಾನೂನು ನೆರವು ಸಮಿತಿಯವರು ಅದನ್ನು ಕರೆಸ್ತಾರೆ. ಕರೆಸಿ ತಪ್ಪು ಒಪ್ಪು ಏನು, ಹೇಗೆ ನಡ್ಕೊಳ್ಬೇಕು, ಸಮಸ್ಯೆನ ಹೇಗೆ ಸುಧಾರಿಸಬೇಕು ಅನ್ನೋ ಒಂದು ಪರಿಶೀಲನೆಯನ್ನು ನ್ಯಾಯಾಧೀಶರ ಜೊತೆ ತೀರ್ಮಾನ ಮಾಡಿ ನಿಮ್ಗೊಂದು ಪರಿಹಾರವನ್ನು ಕೊಡ್ತಾರೆ. ಅದರಿಂದ ಈ ರೀತಿಯ ಈ ಕಟ್ಟಿಕೊಡುವಂಥ ಈ ಅನಿಷ್ಟ ಸಂಪ್ರದಾಯವನ್ನು ನಾವು ತೊಡೆದುಹಾಕಕ್ಕೆ ಸಾಧ್ಯ ಇದೆ. ಈ ಒಂದು ಸಂದರ್ಭದಲ್ಲಿ ತಾವು ಇದನ್ನು ಸರಿಯಾದ ರೀತಿಯಲ್ಲಿ ಪರಿಗಣಿಸಿ ಇಂಥ ಸಂದರ್ಭಗಳು ನಿಮ್ಮಲ್ಲಿ ನಿಮ್ಮ ನೆರೆಹೊರೆಯಲ್ಲಿ ಏನೇ ಬಂದರೂ ನೀವು ಅದಕ್ಕೆ ಪ್ರತಿರೋಧ ಒಡ್ದೇನೆ ಅಥವಾ ಅದು ಇನ್ನೂ ಹೆಚ್ಚಿನ ತರ್ಕಕ್ಕೆ ಬೀಳದೇನೆ ಸರಿಪಡೋದನ್ನು ಏನು ನಿಪ್ಪಿಟ್ಟಿಂದ ಬಡ್ ಅಂತ ಹೇಳ್ತಾರೆ, ಅಂದ್ರೆ ಪ್ರಾರಂಭದಲ್ಲಿ ನಾವು ಹೊಸಕಾಗ್ತವಂಥದ್ದು. ಆ ಒಂದು ಪ್ರಯತ್ನಕ್ಕೆ ನೀವು ಕಾನೂನು ನೆರವು ಸಮಿತಿಗೆ ಬಂದರೆ ಈ ಒಂದು 20 ವರ್ಷ ಹಿಂದೆ ಸಾಗರ ತಾಲೂಕು ಹುಣಸೂರಿನಲ್ಲಿ ಇಂಥ ಒಂದು ಸಂದರ್ಭ ಬಂತು. ಆವಾಗ ನಮ್ಮಲ್ಲಿ ಬಿಳಿಕಿ ಸಾಹೇಬ್ರದ್ದು ಕಾಣುತ್ತೆ. ನಾನು ಕಡೆಗೆ ಒಂದು ಐಟುಕ್ಕೆ ಲೀಡ್ ಅದಕ್ಕೆ ಆ ಗ್ರಾಮದಲ್ಲಿ ಆ ಕಟ್ಟು ಕೊಡುವಂಥ ಸಂದರ್ಭದ ಇದನ್ನು ಬಿಳಿಕಿ ಸಾಹೇಬ್ರಿಗೆ ಹೇಳಿ ಕಾನೂನು ನೆರವು ಶಿಬಿರದ ಗಮನಕ್ಕೆ ತಂದು ಆ ಎರಡೂ ಗುಂಪನ್ನು ತರಿಸಿ ಅವ್ರಿಗೆ ಮನವರಿಕೆ ಮಾಡ್ತಿದ್ವಿ. ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಬದುಕ್ತಾರೆ. ಆ ಕಟ್ಟಿನ ಇದು ಪರಿಪಾಠ ಇಲ್ಲ. ಹೀಗೆ ಸಾಧ್ಯ ಇದೆ. ಕಾನೂನು ನೆರವು ಸಮಿತಿ ಮುಟ್ಟದೆ ಹೋಗಿ ತಪ್ಪಿಲ್ಲ. ಅದೇನು ಈ ಕುರಿ ತಿಂದೆ ಹೋಗಿ ತಪ್ಪಿಲ್ಲ ಅಂದಾಗನೇ ಕಾನೂನು ನೆರವು ಸಮಿತಿಗೆ ಸಮಾಜದ ಎಲ್ಲ ಸ್ತರಗಳಲ್ಲೂ ಕೂಡ ಅದನ್ನು ಸರಿಪಡಿಸುವಂಥ ಒಂದು ಅವಕಾಶ, ನೆರವು ಮತ್ತು ಮೆಷಿನರಿ ಕಾನೂನು ನೆರವು ಸಮಿತಿಯಲ್ಲಿದೆ. ತಾವು ದಯಮಾಡಿ ಅದರ ಉಪಯೋಗ ತಗೊಳ್ಳಿ. ಈ ಕಟ್ಟುಕೊಡುವಂಥ ಆ ಗುಟ್ಟಿನ ಪೆಟ್ಟನ್ನು ಕೊಡೋ ಕೆಲಸವನ್ನು ನಿಲ್ಲಿಸಬೇಕು. ಇದರಿಂದ ಪರಿಣಾಮ ಒಳ್ಳೆಯದಕ್ಕಿಂತ ಕೆಟ್ಟದ್ದು ಜಾಸ್ತಿ ಆಗ್ತಾ ಇದೆ. ವೇದಿಕೆಯಲ್ಲಿ ಪ್ರಧಾನ ವ್ಯವಹಾರ ನ್ಯಾಯಾಧೀಶರಾದ ಮಾದೇವ್ ಎಂವಿ, ಸರ್ಕಾರಿ ಅಭಿಯೋಜಕ ಚಂದ್ರಶೇಖರ್ ಎಚ್ಎಸ್, ವಕೀಲರ ಸಂಘದ ಅಧ್ಯಕ್ಷ ನಾಗರಾಜ್ ಇ, ನ್ಯಾಯವಾದಿ ಕೆವಿ ಪ್ರವೀಣ್, ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೇಟಿ ಸ್ವಾಮಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಸ್ಫಾಕ್ ಅಹಮದ್ ಇನ್ನಿತರರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಮತ್ತು ಮದ್ಯ ವರ್ಜನೆಗೊಳಿಸಿದವರನ್ನು ಸನ್ಮಾನಿಸಲಾಯಿತು. ಕುಮಾರಸ್ವಾಮಿ ಕೊಪ್ಪ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ರಾಜೇಂದ್ರ ಆವಿನಹಳ್ಳಿ ಕಾರ್ಯಕ್ರಮ ನಿರೂಪಿಸಿದರು. ಬ್ರಾಹ್ಮಣ ಸಮುದಾಯದಲ್ಲಿ ಮುಖಂಡರ ಸಂಖ್ಯೆ ಕಡಿಮೆ. ಬ್ರಾಹ್ಮಣ ಸಮುದಾಯದ ಬೇಡಿಕೆಯನ್ನು ಸರ್ಕಾರದವರೆಗೆ ಒಯ್ದು ಇದನ್ನು ಈಡೇರಿಸುವ ನಿಟ್ಟಿನಲ್ಲಿ ನನ್ನ ಹಂತದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದರು. ಸಾಗರದ ಶೃಂಗೇರಿ ಶಂಕರಮಠದಲ್ಲಿ ಮಂಗಳವಾರ ಶೃಂಗೇರಿ ಶಂಕರಮಠದ ವತಿಯಿಂದ ನೀಡಲಾದ ಅಭಿನಂದನೆ ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು. ಏನು ಪೂಜ್ಯ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿಗಳ ಸನ್ಯಾಸಿ ದೀಕ್ಷೆ 50ನೇ ವರ್ಷ ಮತ್ತು ಸುವರ್ಣ ಭಾರತಿ ಮಹೋತ್ಸವ, ಇದರ ಅಂಗವಾಗಿ ಇಲ್ಲಿ ಈ ಒಂದು ಸಾಮಾಜಿಕ ಒಂದು ಕಳಕಳಿ ಇಟ್ಕೊಂಡು ಏನು ಪೂಜ್ಯ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಸಮಾಜ ಸೇವೆ ಮಾಡ್ತಕ್ಕಂಥದ್ದಕ್ಕೆ ಏನು ಅವರು ಪ್ರೇರೇಪಣೆ ನೀಡಿದ್ದಾರೆ, ಅದರ ಒಂದು ಉದ್ಘಾಟನೆ ಸಮಾರಂಭ ನಾನು ಮತ್ತು ನಮ್ಮ ಶಾಸಕ ಮಿತ್ರರಾದಂಥ ಗೋಪಾಲಕೃಷ್ಣ ಇಬ್ಬರು ಸೇರಿ ಇದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ಭಾಳ ಸಂತೋಷ. ಇವತ್ತು ಈಗ ತಾನೇ ನಂಜುಂಡಸ್ವಾಮಿಯವರು ಈ ಒಂದು ಹಲವಾರು ವಿಷಯಗಳನ್ನು ಈ ಆರೋಗ್ಯ ಕ್ಷೇತ್ರ ಮತ್ತು ವಿಶೇಷವಾಗಿ ಈ KFD ಮಂಗನ ಕಾಯಿಲೆ ಏನಿದೆ ಈ ವಿಚಾರದಲ್ಲಿ ಅವರು ತಮ್ಮ ಒಂದು ಅನೇಕ ವಿಷಯಗಳನ್ನು ತಿಳ್ಕೊಂಡು ಅಧ್ಯಯನ ಮಾಡಿ ಅವರು ಇಲ್ಲಿ ನಮ್ಮೊಂದು ವರದಿಯನ್ನೇ ಕೊಟ್ಬಿಟ್ಟಿದ್ದಾರೆ. ಭಾಳ ಅವರ ಮಾತುಗಳನ್ನು ಕೇಳಿದಾಗ ಖಂಡಿತವಾಗಿಯೂ ಅವರು ಭಾಳ ಅದಕ್ಕೆ ಸಮಯ ಕೊಟ್ಟು ಮತ್ತು ಸಂಶೋಧನೆ ಮಾಡಿ ಈ ವರದಿ ಕೊಟ್ಟಿದ್ದಾರೆ. ಸುಮ್ಮನೆ ಏನೋ ಒಂದು ವರದಿ ಕೊಟ್ಟಿಲ್ಲ ಅಂತ ನನಗೆ ಅನಿಸ್ತಾ ಇರ್ತಕ್ಕಂಥ. ಅದಕ್ಕೆ ಅವರಿಗೆ ನಮ್ಮ ವಿಶೇಷವಾದಂಥ ಅಭಿನಂದನೆಗಳು. ನಮ್ಮ ಅಶ್ವಿನಿ ಕುಮಾರ್ ಅವರು, ನಮ್ಮ ಪ್ರಫುಲ್ಲ ಮೇಡಮ್ ಅವರಿದ್ದಾರೆ, ನಮ್ಮ ಮೂವಿ ನಿಗಮ ಅಧ್ಯಕ್ಷರು ಅವರಿದ್ದಾರೆ, ಈ ಥರ ಎಲ್ಲ ಬಂಧುಗಳೇ ಸ್ನೇಹಿತರೆ. ಇವತ್ತು ನಾನು ಇಲ್ಲಿ ಬಂದಿರುವಂಥದ್ದೇ ಈ KFD ವಿಚಾರದಲ್ಲಿ ಒಂದು ಸ್ಪಷ್ಟವಾದಂಥ ಕ್ರಮಗಳನ್ನು ಸರ್ಕಾರ ತಗೊಳ್ಬೇಕು. ಯಾಕೆಂದರೆ ಇದು ತಡೆಗಟ್ಟುವಿಕೆ ಭಾಳ ಮುಖ್ಯ. ಯಾಕೆಂದರೆ ಅನಾವಶ್ಯಕವಾಗಿ ಇದರಿಂದ ಜನ ಸಾಯುವಂಥ ಪರಿಸ್ಥಿತಿಗೆ ಹೋಗ್ತಾ ಇರ್ತಕ್ಕಂಥದ್ದು ಮತ್ತು ಆತಂಕದ ಪರಿಸ್ಥಿತಿಗೆ ಹೋಗ್ತಾ ಇರ್ತಕ್ಕಂಥದ್ದು ಕೂಡ ಕಾಣ್ತಾ ಇದ್ದೀವಿ. ಆದ್ದರಿಂದ ಹಲವಾರು ಕ್ರಮಗಳನ್ನು ತಗೊಳ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ವಿ. ಮತ್ತು ಇಲ್ಲಿಗೆ ಬಂದು ತಿಳ್ಕೊಂಡು ಇದು ಔಟ್ಬ್ರೇಕ್ ಆಗಿ ತದನಂತರ ನಾವು ಕ್ರಮಗಳು ತಗೊಳ್ಳೋದಕ್ಕಿಂತ ಅದಕ್ಕೆ ಅದಾಗೋದಕ್ಕಿಂತ ಮುಂಚೆನೇ ನಾವು ಏನೇನು ಪೂರ್ವಗ್ರಹವಾಗಿ ಅದಕ್ಕೆ ನಾವು ತಯಾರಿಕೆ ಮಾಡ್ಕೋಬೇಕು ಅದರ ಬಗ್ಗೆನೇ ಒಂದು ಚರ್ಚೆ ಮಾಡೋಣ ಅಂತ ಹೇಳಿ ಇಲ್ಲಿ ಸ್ಥಳೀಕರ ಜೊತೆ, ಆ ಗ್ರಾಮಸ್ಥರ ಜೊತೆ ಮತ್ತು ಈಗ ಇನ್ನೊಂದು ಸಭೆ ಇದೆ, ಅದೇ ಈ KFD ವಿಚಾರದಲ್ಲೇ ಸಭೆಗೆ ಹೋಗ್ತಾ ಇರೋದು. ಈಗ ಮುಚ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ವಿ. ಅದೇ ಏನೇನು ಕ್ರಮಗಳು ತಗೊಳ್ಬೇಕು ಖಂಡಿತವಾಗಿಯೂ ಮಾಡ್ತೀನಿ. ಮತ್ತು ಇವತ್ತು ನೀವು ಇದನ್ನೆಲ್ಲ ಕೊಟ್ಟಿರುವಂಥದ್ದು ಬಹುಶಃ ಈ ಸಭೆಯಲ್ಲಿ ನಾವು ಅದನ್ನು ಕೂಡ ಚರ್ಚೆ ಮಾಡ್ಬೋದು. ಏನೇನು ಹೇಳಿದ್ದೀರಾ ನನಗೆ ಗೊತ್ತು. DD ಪೋಸ್ಟ್ ವಿಚಾರ ಕೂಡ ಒಂದು ವಿಷಯ ಇದೆ ಮತ್ತು ತಪಾಸಣೆ ಮಾಡಿಸ್ಕೊಳ್ತಕ್ಕಂಥದ್ದನ್ನು ಕೂಡ ಕೂಡಲೇ ಕಮ್ಮಿ ಸಮಯದಲ್ಲಿ ಮಾಡ್ಕೊಳ್ತಕ್ಕಂಥ ಈ ಡಯಾಗ್ನೋಸ್ಟಿಕ್
ಡಯಾಗ್ನೋಸ್ ಮಾಡೋದೇನಿದೆ ಆ ಲ್ಯಾಬ್ ಟೆಸ್ಟಿಂಗು ಅದನ್ನು ಕೂಡ ಒಂದು ತ್ವರಿತಗತಿಯಲ್ಲಿ ಆಗ್ತಕ್ಕಂಥದ್ದಕ್ಕೆ ಮತ್ತು ಬೇರೆ ಬೇರೆ ನೀವು ಹೇಳಿದ್ದೀರಾ. ಈಗ ನಾವು ಸಾಗರ್ಗೆ ಒಂದು ಮೊಬೈಲ್ ಮೆಡಿಕಲ್ ಯೂನಿಟನ್ನೇ ಕೊಡ್ತಾ ಇದ್ದೀವಿ. ಈ ಯಾವುದೇ ಇಂಥ ಒಂದು ಎಮರ್ಜೆನ್ಸಿಗಳಿಗೆ, ಯಾಕಂದರೆ ಗುಡ್ಡಗಾಡು ಪ್ರದೇಶ ಮೇಲೆ ದೂರದಲ್ಲಿರ್ತಾರೆ, ಅದಕ್ಕೆ ಒಂದು ಮೊಬೈಲ್ ಮೆಡಿಕಲ್ ಯೂನಿಟನ್ನೇ ನಾವು ಕೊಡ್ತಾ ಇದ್ದೀವಿ. ಅದು ಖಂಡಿತವಾಗಿಯೂ ಅದಕ್ಕೆ ಒಂದು ಡಾಕ್ಟರು ಕೂಡ ಇರ್ತಾರೆ, ಮತ್ತು ನರ್ಸು ಇರ್ತಾರೆ, ಮತ್ತು ಅದರಲ್ಲಿ ಬೇರೆ ಬೇರೆ ಎಕ್ವಿಪ್ಮೆಂಟ್ ಇರ್ತದೆ. ಸೊ ಟ್ರೀಟ್ಮೆಂಟ್ ಕೊಡೋದಕ್ಕೂ ಅನುಕೂಲ. ಕೇವಲ ಆ್ಯಂಬುಲೆನ್ಸ್ ಅಂತ ಹೇಳಿದ ತಕ್ಷಣ ಅದರಲ್ಲಿ ಡಾಕ್ಟರ್ ಇರೋದಿಲ್ಲ, ಅದು ಇದ್ರಲ್ಲಿ ಡಾಕ್ಟರ್ ಇರ್ತಾರೆ. ಸೊ ವಿತ್ ಡಾಕ್ಟರ್ ಬರುವಂಥದ್ದು, ಅದರಿಂದ ಖಂಡಿತ ಅದು ಪ್ರಯೋಜನ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಉಳಿದ ಸಲಹೆಗಳನ್ನು ನಾನು ಚರ್ಚೆ ಮಾಡಿ ಯಾವ ರೀತಿಯಾಗಿ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ಅದು ಖಂಡಿತ ತಗೊಳ್ತೀನಿ ಅಂತ ಕೂಡ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ಒಂದು ಸಂದರ್ಭದಲ್ಲಿ ಏನು ತಾವೆಲ್ಲ ಸೇರಿ ಭಾಳ ಪ್ರೀತಿಯಿಂದ ನನ್ನನ್ನು ಬರಮಾಡ್ಕೊಂಡಿದ್ದೀರಾ ಮತ್ತು ಒಳ್ಳೊಳ್ಳೆ ಮಾತುಗಳನ್ನು ಆಡಿದ್ದೀರಾ. ಖಂಡಿತವಾಗಿಯೂ ನಮ್ಮೆಲ್ಲರ ಪ್ರಯತ್ನ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಮತ್ತು ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ಮಾಡುವಂಥದ್ದಕ್ಕೆ. ಆದ್ದರಿಂದ ನಮ್ಮ ಸಮಾಜ, ಯಾಕಂದರೆ ಬ್ರಾಹ್ಮಣ ಸಮಾಜದಲ್ಲಿ ಇರುವಂಥ ಮುಖಂಡರುಗಳೇ ಕಮ್ಮಿ, ಆದರೆ ನಾವು ನಮ್ಮ ಸಮಾಜದ ಪರವಾಗಿ ಏನೇನು ಕೆಲಸಗಳು ಮಾಡೋಕ್ಕೆ ಸಾಧ್ಯ ಆಗ್ತದೆ ಅದನ್ನು ಖಂಡಿತವಾಗಿಯೂ ನಾನು ನನ್ನ ಕೈಲಿ ಏನು ಆಗಕ್ಕೆ ಸಾಧ್ಯ ಆಗುತ್ತೆ ಖಂಡಿತವಾಗಿಯೂ ಯಾವುದೇ ಹಿಂಜರಿಕೆ ಇದ್ದರೆ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದೀನಿ. ನಮ್ಮ ಬ್ರಾಹ್ಮಣ ಮಹಾಸಭಾ ಮುಂದಿನ ಜನವರಿ ತಿಂಗಳಲ್ಲಿ ದೊಡ್ಡ ಒಂದು ಸಮಾವೇಶ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರು ಅಶೋಕ್ ಅವರು ಎಲ್ಲ ಸೇರಿ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಹೇಳಿದ್ದೀವಿ, ಎಲ್ಲ ಸೇರಿ ಅದನ್ನು ಚೆನ್ನಾಗಿ ಮಾಡೋಣ. ಮತ್ತು ಎಲ್ಲ ಸಮಾಜ ಅವರವ್ರ ಸಮಾಜದ ಏಳಿಗೆ ಪ್ರಯತ್ನ ಮಾಡಲೇಬೇಕು. ಅದು ಮಾಡ್ತಕ್ಕಂಥದ್ದೇ ನಮ್ಮ ಕರ್ತವ್ಯ. ಈಗ ಅವರು ಅವ್ರ ಸಮಾಜದ ಪರವಾಗಿ ಅವ್ರು ಮಾಡ್ತಾರೆ, ಇವರು ಅವ್ರ ಸಮಾಜದ ಪರವಾಗಿ ಅವ್ರು ಮಾಡ್ತಾರೆ, ಎಲ್ಲರೂ ಪರವಾಗೂ ಮಾಡಬೇಕು. ಮತ್ತು ನಮ್ಮ ಸಮಾಜದ ವಿಷಯದ ಬಂದಾಗ ನಾವು ಯಾವುದೇ ಒಂದು ರೀತಿ ಅದಕ್ಕೆ ಮುಜುಗರ ಪಡುವಂಥದ್ದು ಏನೇನೂ ಇಲ್ಲ. ನಮ್ಮ ಜನರ ಪರವಾಗಿ ನಾವು ಕೆಲಸ ಮಾಡೋಣ. ಮತ್ತು ಏನು ಸರ್ಕಾರ ಮಟ್ಟದಲ್ಲಿ ಯಾವುದೇ ಕೆಲಸ ಕಾರ್ಯಗಳಿದ್ದರೆ ಖಂಡಿತ ಹೇಳಿ, ನಿಮ್ಮ ಯಾವುದೇ ವಿಷಯಗಳಿದ್ದರೆ ನಾನು ನಿಮ್ಮ ಜೊತೆಯಲ್ಲಿ ಅದನ್ನು ನಿವಾರಣೆ ಮಾಡ್ತಕ್ಕಂಥದ್ದಕ್ಕೆ ಅಥವಾ ಅದಕ್ಕೆ ಏನು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಎಲ್ಲವನ್ನು ಮಾಡುವುದಕ್ಕೆ ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ಸಮಯ ಭಾಳ ಕಮ್ಮಿ ಇದೆ, ನಾವು ಹೋಗಬೇಕಾಗಿದೆ. ಅದರಿಂದ ಎಲ್ಲರಿಗೂ ಮತ್ತೊಮ್ಮೆ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶೃಂಗೇರಿ ಶಂಕರ ಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ಮಾತನಾಡಿ, ದಿನೇಶ್ ಗುಂಡೂರಾವ್ ಅವರು ಪ್ರಾಯಶಃ ನಮಗೆಲ್ಲರಿಗೂ ಒಂದು ಸಂತೋಷದ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದರು, ಅವರ ಒಂದು ಶ್ರೀರಕ್ಷೆಗೆ ಇವರು ಬಂದಿದ್ದಾರೆ ಅಂತ ಅದು ಒಳ್ಳೆಯದೇ. ಆದರೆ ಸ್ವಯಂ ಪ್ರತಿಭೆಯನ್ನು ಗಳಿಸುವಂಥದ್ದಿದೆಯಲ್ಲ ಅದು ಬಹಳ ಮುಖ್ಯ. ಅದನ್ನ ನಮ್ಮ ದಿನೇಶ್ ಗುಂಡೂರಾವ್ ಸ್ವಯಂ ಪ್ರತಿಭೆ ಅವರು ಇವತ್ತು ಪ್ರಾಯಶಃ ರಾಜ್ಯದಲ್ಲಿರುವಂಥ ರಾಜಕಾರಣಿಗಳ ಪೈಕಿ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ಪೊಲಿಟಿಷಿಯನ್ ಬೇರೆ, ಸ್ಟೇಟ್ಸ್ಮನ್ ಬೇರೆ ಇರ್ತಾರೆ. ಈಸ್ ಎ ರಿಯಲ್ ಸ್ಟೇಟ್ಸ್ಮನ್. ಯಾಕೆ ಮಾತ್ರ ಹೇಳ್ತಾರೆ, ಇವತ್ತು ಯಾವುದೇ ಕಾಂಟ್ರವರ್ಸಿ ರಾಜಕಾರಣಿ ಹೇಳಿದ ಕಾಂಟ್ರವರ್ಸಿ ಅವ್ರನ್ನ ಸುತ್ತ ಹಾಕುವಂಥದ್ದು ಸಾಧ್ಯ. ಅದು ದಿನೇಶ್ ಗುಂಡೂರಾವ್ ಆಗಲಿ ಯಾವತ್ತೂ ಒಬ್ಬ ಕಾಂಟ್ರವರ್ಸಿಯಲ್ ಪರ್ಸನ್ ಆಗಿಲ್ಲ. ಅವರು ಒಬ್ಬ ಇಡೀ ರಾಜ್ಯಕ್ಕೆ ಬೇಕಾದಂಥ ಒಬ್ಬ ವ್ಯಕ್ತಿಯಾಗಿ ಹೊರಹೊಮ್ಮಿ ಕೇವಲ ತಂದೆಯವರ ಹೆಸರಲ್ಲ, ಅವರ ವೈಯಕ್ತಿಕವಾದ ಹೆಸರನ್ನು ಮಾಡೋದ್ರ ಮುಖಾಂತರ ಇವತ್ತು ಅದೇ ರೀತಿಯಲ್ಲಿ ಶೃಂಗೇರಿ ಮಠದ ಅವರು ಪಾರಂಪರಿಕವಾಗಿ ಆ ಕುಟುಂಬ ಆ ಶೃಂಗೇರಿ ಜಗತ್ತನ್ನು ನಡೆಕೊಂಡು ಬಂದಂಥದ್ದು ಅಂಥವ್ರು ಇವತ್ತು ಶೃಂಗೇರಿ ಮಠಕ್ಕೆ ಬಂದಿದ್ದಾರೆ. ಅದು ಜಗತ್ತುಗಳ ಕೃಪೆ ಅವ್ರ ಮೇಲೆ ಯಾವಾಗಲೂ ಶೃಂಗೇರಿ ಮಠಕ್ಕೆ ಜೊತೆ ನಿರಂತರ ಸಂಪರ್ಕ ಇರುವಂಥದ್ದು ಒಂದು. ಎರಡನೇದು, ನಾವು ಈ ಸಂದರ್ಭದಲ್ಲಿ ಒಂದು ಯೋಚನೆ ಮಾಡಿರುವಂಥದ್ದು, ಶೃಂಗೇರಿ ಜಗದ್ಗುರು ಅಂತ ನಮ್ಮೆಲ್ಲರ ದೇವರ ಭಾರತೀ ತೀರ್ಥ ಮಹಾಸ್ವಾಮಿಗಳು ಸನ್ಯಾಸ ಸ್ವೀಕಾರ ಮಾಡಿ 50ನೇ ವರ್ಷ ಆಯಿತು. ಹಾಗೆ ಸಾಗರ ಶೃಂಗೇರಿ ಮಠಕ್ಕೂ 25ನೇ ವರ್ಷ. ಭಾರತೀ ತೀರ್ಥ ಮಹಾಸ್ವಾಮಿಗಳು ಇವತ್ತು ನಡೆದಾಡುವ ಶಂಕರಾಚಾರ್ಯರು ಆ ಸನ್ಯಾಸದ ಒಂದು ಕ್ರಮವನ್ನು ಇಟ್ಕೊಂಡು ಇವತ್ತು ಎಲ್ಲರಿಗೂ ಬೇಕಾದವರಿಗೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶೃಂಗೇರಿ ಮಠ ಒಂದು ಯೋಜನೆಯನ್ನ ರೂಪಿಸಿತು. ನಮ್ಗೆ ಎಲ್ಲೆಲ್ಲಿ ಸಾಧ್ಯವೋ ಜನಸಾಮಾನ್ಯರನ್ನ ಮುಟ್ಟಬೇಕು. ಜನಕ್ಕೆ ಕೇವಲ ನಾವು ಧರ್ಮ ಇದರ ಜೊತೆಗೆ ಒಂದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು, ಜನಕ್ಕೆ ಒಂದಷ್ಟು ಒಳ್ಳೆಯ ಸೇವೆಗಳನ್ನು ಕೊಡಬೇಕು. ಅದು ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಈ ರೀತಿ ಅನೇಕ ರೀತಿ ಶೃಂಗೇರಿ ಮಠ ಮಾಡ್ತಾ ಇದೆ. ಅದನ್ನು ಇನ್ನಷ್ಟು ವಿಸ್ತೃತವಾಗಿ ಈ ವರ್ಷ ಪ್ರಾರಂಭವನ್ನು ಮಾಡಬೇಕು, ಈ ವರ್ಷದಲ್ಲಿ ಮಾಡಬೇಕು ಅನ್ನೋ ಸಂಕಲ್ಪದೊಂದಿಗೆ ಒಂದು
ಈ ಒಂದು ಸುವರ್ಣ ಭಾರತಿ ಮಹೋತ್ಸವ ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಶಂಕರ ಮಠದ ಎಲ್ಲಾ ಕಡೆ ಇವತ್ತು ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಸನ್ಮಾನ್ಯ ಸಚಿವರು ಬಂದಂತ ಸಂದರ್ಭದಲ್ಲಿ ಒಂದು ಒಳ್ಳೆ ನಾವೀಗ ಸಾಗರ ಶೃಂಗೇರಿ ಮಠದ ಅನೇಕ ಜನ ನಾವು ಭಕ್ತರು ಶಿಷ್ಯರು ಸೇರಿಕೊಂಡು ಇವತ್ತು ನಮ್ಮ ಭಾಗದಲ್ಲಿ KFD ಕಾಯಿಲೆ ಇದರಿಂದ ಅನೇಕ ಜೀವಗಳನ್ನು ತೆಗೆದುಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಜನ ಅದನ್ನ ಡಿಪಾರ್ಟ್ಮೆಂಟ್ ಹೇಳೋಕ್ಕಾಗೋದಿಲ್ಲ, ಹೈಯರ್ ಆಫೀಸ್ ಹೇಳೋಕ್ಕಾಗೋದಿಲ್ಲ, ಮಂತ್ರಿಗಳಿಗೆ ಹೇಳೋಕ್ಕಾಗೋದಿಲ್ಲ. ಆದ್ರೆ ಎಲ್ಲೋ ನಮ್ಮ ಕಡೆ ಈ ಕಾರಣದಿಂದ ಈ ರೀತಿ ಆಗಿದೆ ಅಂತ ಹೇಳುವಂತ ಒಂದಷ್ಟು ಸಂಗತಿಗಳನ್ನ ಇಟ್ಟುಕೊಟ್ಟಿರೋದ್ರಿಂದ ನಂಜುಂಡಸ್ವಾಮಿ ಅದ್ರ ಬಗ್ಗೆ ಒಂದಷ್ಟು ಕೆಲಸವನ್ನು ಸಹ ಮಾಡಿದ್ದಾರೆ. ಅದನ್ನ ಈ ಸಮಾಜಮುಖಿ ಕಾರ್ಯಕ್ರಮದ ಅಂಗವಾಗಿ ಅದನ್ನ ಒಂದು ಮನವಿಯನ್ನ ಸನ್ಮಾನ್ಯ ಅವರು ಆರೋಗ್ಯ ಸಚಿವರಾಗಿರೋದ್ರಿಂದ ಅವರಿಗೆ ಒಂದು ಮನವಿಯನ್ನು ನಮ್ಮ ಶಾಸಕರು ಯಾವಾಗ ನಮ್ಮ ಜೊತೆಗೆ ನಮ್ಮ ಶಾಸಕರು ಶೃಂಗೇರಿ ಮಠದ ಕೆಲಸ ಹೇಳ್ತಿದ್ದಂಗೆ ಶಾಸಕರು ಎನಿ ಮೂಮೆಂಟ್ ಅವರಿಗೆ ನಮಗೆಲ್ಲ ರೀತಿಯ ಸಹಕಾರವನ್ನ ಕೊಟ್ಟಂತವ್ರು. ಅವರು ಸಹ ಅವರ ಮುಖಾಂತರ ಮನವಿಯನ್ನ ಸನ್ಮಾನ್ಯ ಸಚಿವರಿಗೆ ಕೊಡಬೇಕು. ಇದೊಂದು ನಮ್ಮ ಈ ಭಾಗದ ಜನತೆಗೆ ಉಪಯುಕ್ತ ಆಗಬೇಕು. ಇನ್ನು ಸಾವು ನೋವುಗಳಾಗಬಾರ್ದು. ಅದಕ್ಕೆ ಏನು ಚಿಕಿತ್ಸೆಯನ್ನು ಕೊಡಬಹುದು, ಅದಕ್ಕೆ ಏನು ಅಧ್ಯಯನವನ್ನು ಮಾಡಬಹುದು, ಅದನ್ನು ಮಾಡಬೇಕು ಅಂತ ಹೇಳುವಂಥ ಮನವಿಯನ್ನ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ನಾವು ಅಪೇಕ್ಷೆಯನ್ನ ಪಟ್ಟಿದ್ದೇವೆ. ಇಷ್ಟು ಮಾತನ್ನ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಈಗ ನಮ್ಮ ಪರಮ ಪೂಜ್ಯ ಭಾರತೀ ತೀರ್ಥ ಮಹಾಸ್ವಾಮಿಗಳ ಸನ್ಯಾಸ ಸ್ವೀಕಾರದ 50ನೇ ವರ್ಷದ ಸಾಮಾಜಿಕ ಕಾರ್ಯಗಳ ಅಭಿಯಾನ ಅದು ಇಡೀ ದೇಶದಲ್ಲಿ ನಡೀತಾ ಇದೆ, ಸಾಗರದಲ್ಲಿ ಮಾತ್ರ ಅಲ್ಲ. ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಇದನ್ನು ಶೃಂಗೇರಿಯಿಂದ ಬಹಳ ಸಂತೋಷವಾಗಿ ಕೊಟ್ಟಿದ್ದಾರೆ. ಶಾಸಕ ಗೋಪಾಲಕೃಷ್ಣ ಬೇಳೂರು, ವಿಧಾನ ಪರಿಷತ್ ಮಾಜಿ ಸದಸ್ಯ ಪ್ರಫುಲ್ಲ ಮಧುಕರ್, ಪ್ರಮುಖರಾದ KS ಸುಬ್ರಾವ್, ಐಎನ್ ಸುರೇಶ್ ಬಾಬು, ಅನಿತಾ ಕುಮಾರಿ, ಮಾಸ ನಂಜುಂಡಸ್ವಾಮಿ, ಸರಸ್ವತಿ ನಾಗರಾಜ್, ಗಣಪತಿ ಮಂಡಗಳಲೆ ಇನ್ನಿತರರು ಹಾಜರಿದ್ದರು. 11 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಗ್ರಹಾರ ವೃತ್ತದಿಂದ ರಾಮನಗರ ಮತ್ತು ಕೆಳದಿರಾಣಿ ಚೆನ್ನಮ್ಮ ವೃತ್ತದಿಂದ ಶ್ರೀಗಂಧ ಸಂಕೀರ್ಣದವರೆಗೆ ರಾಜ್ಯ ಹೆದ್ದಾರಿ ಅಭಿವೃದ್ಧಿಪಡಿಸಲಾಗುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಅಗ್ರಹಾರ ವೃತ್ತದಲ್ಲಿ ಮಂಗಳವಾರ PWD ಇಲಾಖೆಯಿಂದ ನಿರ್ಮಿಸಲು ಉದ್ದೇಶಿಸಿರುವ ರಾಜ್ಯ ಹೆದ್ದಾರಿ ಸ್ಥಳ ಪರಿಶೀಲನೆ ನಡೆಸಿ ಅವರು ಮಾತನಾಡುತ್ತಿದ್ದರು. ನೋಡಿ, ನಾನು ಅವತ್ತೇ ಹೇಳಿದ್ದೀನಿ, ಸಾಗರದ ಎಲ್ಲಾ ರಸ್ತೆಗಳನ್ನ ಅಗಲೀಕರಣ ಮಾಡಬೇಕು. ಆ ರಸ್ತೆಗಳಿಗೆ ಒಳ್ಳೆಯ ಒಂದು ಚೆನ್ನಾಗಿ ಮಾಡ್ಕೊಡ್ಬೇಕು ಅನ್ನೋದು ಉದ್ದೇಶದಿಂದ ಈಗಾಗಲೇ 5.5 ಕೋಟಿ ರೂಪಾಯಿ ಇಲ್ಲಿಗೆ ಇಟ್ಟಿದ್ದೀವಿ. ಇಲ್ಲಿಗೆ 5.5 ಕೋಟಿ ಮತ್ತು ರಾಣಿ ಚೆನ್ನಮ್ಮ ಸರ್ಕಲ್ಗೆ ಅಲ್ಲಿಂದ ಮುಂದುವರೆದ ಭಾಗವಾಗಿ ಅಲ್ಲಿ 5.5 ಕೋಟಿ, ಟೋಟಲ್ 11 ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ. ಆಮೇಲೆ ಬೈಪಾಸ್ ರಸ್ತೆಗೂ ಹಿಂದೆ 3 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಅದು ರೆಡಿ ಆಗಿದೆ. ಇನ್ನು ಸ್ವಲ್ಪ ಬ್ಯಾಲೆನ್ಸ್ ಇದೆ, ಅದನ್ನು ರೆಡಿ ಮಾಡಿಕೊಡ್ತೀವಿ. ಒಟ್ಟಿನಲ್ಲಿ ಸಾಗರದ ಈಗ ಮಾರ್ಕೆಟ್ ರಸ್ತೆನೂ ಆಗಿದೆ. ಈಗ ನೋಡಿ, ಮಾರ್ಕೆಟ್ ರಸ್ತೆ 15 ದಿವಸದೊಳಗೆ ಎಲ್ಲ ನಾವು ಕ್ಲೀನ್ ಮಾಡ್ಕೊಟ್ಬಿಡ್ತೀವಿ. 15 ದಿವಸದಲ್ಲಿ ಎಲ್ಲ ಹೊಡೆದಾಕಿ ಇನ್ನು ಶುರು ಮಾಡ್ತೀವಿ. ಅದನ್ನು ಸಹ ಅಗಲೀಕರಣ ಮಾಡ್ಕೊಡಕ್ಕೆ ಎಲ್ಲ ಈಗ ನೋಡಿ ಆಗ್ಬಿಟ್ಟಿದೆ, ಎಲ್ಲ ರೆಡಿ ಆಗ್ಬಿಟ್ಟಿದೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಹೈವೇನು ಈಗ ಅದನ್ನು ಸಹ ಮಾರ್ಕ್ ಮಾಡಿದ್ದಾರೆ. ಏನಿದೆ ಕೆಲಸವನ್ನ ಅಭಿವೃದ್ಧಿ ಮಾಡಕ್ಕೆ ಈಗ ಮಾಡ್ತಾ ಇದೀವಿ. ಒಟ್ಟಲ್ಲಿ ಸಾಗರದ ತಾಲೂಕ್ ಆಫೀಸಿಗೆ ನೋಡಿ, ತಾಲೂಕ್ ಆಫೀಸಿಗೆ ಮತ್ತೆ ಈಗ 4 ಕೋಟಿ ಚಿಲ್ಲರೆ ಬಂದಿದೆ. ಅದನ್ನು ಸಹ ಈಗ ಮೇಲ್ಗಡೆ ಫರ್ನಿಚರ್ಸ್, ಮೇಲ್ಗಡೆ ಏನಾದ್ರು ಸ್ವಲ್ಪ ಸೋರೋದ್ ಗೀರೋದು ಏನಾದ್ರು ಅಂದ್ರೆ ಸೀಟ್ ಎಲ್ಲ ಹಾಕ್ಸುವಂತದಿದ್ರೆ ಅದೆಲ್ಲವಕ್ಕೂ ರೆಡಿ ಮಾಡ್ಲಿಕ್ಕೆ ಅದಕ್ಕೂ ಸಹ 4 ಕೋಟಿ ರೂಪಾಯಿ ಈಗ ಬಿಡುಗಡೆ ಮಾಡಿದ್ದೀನಿ. ಖಂಡಿತ ಯಾವುದೇ ಕೆಲಸ ಕಾಮಗಾರಿ ನಿಲ್ಲಿಸುವ ಪ್ರಶ್ನೆ ಇಲ್ಲ. ಮತ್ತೆ ನಗರಸಭೆಗೂ ಸಹ ಈಗ ಮತ್ತೆ 4.5 ಕೋಟಿ ರೂಪಾಯಿ ಬಂದಿದೆ. ಅದನ್ನ ಈಗ ಎಲ್ಲಾ ಭಾಗದಲ್ಲೂ ಸಹ ಎಲ್ಲೆಲ್ಲಿ ಹಿಂದೆ ಕೊಟ್ಟಿದ್ದೀವಿ ಅದ್ ಬಿಟ್ಟು ಇನ್ನು ಎಲ್ಲೆಲ್ಲಿ ಕಾಮಗಾರಿ ಬಾಕಿ ಇದೆ ಅದಕ್ಕೂ ಸಹ ಕೊಡ್ಲಿಕ್ಕೆ ಅವಕಾಶ ಇದೆ. ಇಷ್ಟು ಸಹ ನಾವು ಮಾಡಿದ್ದೀವಿ. ನಿಮ್ಗೆ ಗೊತ್ತಿದ್ದಾಗೆ ಸಾಗರದ ಅಭಿವೃದ್ಧಿಗೆ ಯಾವುದೇ ಕೊರತೆ ಇಲ್ಲ. ಎಷ್ಟು ಬೇಕು ಅಷ್ಟು ಹಣ ಇದೆ. ಅಭಿವೃದ್ಧಿ ಬಗ್ಗೆ ಮಾಡಲ್ಲ ಅನ್ನೋದು ಯಾರು ಇದ್ರೆ ಅದು ಮುಂದೆ ನೋಡೋಣ. ಇನ್ನು 3.5 ವರ್ಷ ಇದೆ, ಆವಾಗ ಹೇಳ್ತೀನಿ ಮಾಡಿದ್ದಾರೆ ಇಲ್ಲ ಅಂತ. ಹಾಗಾಗಿ ಎಲ್ಲಾ ಸಾಗರವನ್ನ ಅತ್ಯಂತ ಸುಂದರವಾಗಿ ಮಾಡುವಂತ ಇದರಲ್ಲಿ ಗೋಪಾಲಕೃಷ್ಣ ಬೇಳೂರು ಖಂಡಿತ ಮಾಡ್ತಾನೆ. ಸ್ವಲ್ಪ ಮಳೆಗಾಲ ಬಂತಲ್ಲ ಹೋಸರಿ, ಆದ್ರೆ ತುಂಬಾ ಮಳೆ ಬಂದಿರೋದ್ರಿಂದ ಮಾಡಕ್ಕಾಗಿಲ್ಲ, ಜೌಳು ಬಂದಾಗಿ ಇತ್ತಲ್ಲ, ಅದಕ್ಕೋಸ್ಕರ ಸುಮ್ಮನೆ ಇದ್ದೀವಿ. ಈಗ
ನಮ್ಮ ಯೂತ್ ಇದಕ್ಕೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದೀನಿ. ರಮೇಶ್ ಅವರು ಎಲ್ಲ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಅದನ್ನ ಪಿಚ್ ರೆಡಿ ಮಾಡಿ ನಾವು ಏನ್ ಮಾಡ್ಬೇಕು ಅದೆಲ್ಲ ಮಾಡ್ತೀವಿ. ನಮ್ಗೆ ನಾವು ಮಾಡಕ್ಕೆ ತಯಾರಿದ್ದೀವಿ. ಬಟ್ ಕೆಲವರು ಹೇಳ್ಬೋದು ಯಾರೇನು ಮಾಡಿಲ್ಲ ಗಿಡಿಲ್ಲ ಅಂತ ಬಿಜೆಪಿ ಅವ್ರು ಅಪಾದನೆ ಮಾಡ್ಬೋದು. ಮಳೆಗಾಲದಲ್ಲಿ ಅವ್ರು ಮಾಡ್ತಾರ? ಮಳೆ ನಿಂತು ನೀರು ಇದಾಗಿ ಪಚ್ಚ ಆದಾಗ ಯಾರು ಮಾಡಕ್ಕಾಗತ್ತೆ? ಯಾವ ಪಿಚ್ ಮಾಡ್ತಾರೆ? ಅದರಿಂದ ಅಪಾದನೆ ಮಾಡ್ತಾರೆ. ಸುರೇಶ್ ಬಾಬು ಮೇಲೆ ಇನ್ನೊಬ್ರ ಮೇಲೆ ಅಪಾದನೆ ಮಾಡೋದವ್ರು, ಬೇರೆ ಏನು ಇಲ್ಲ ಅವರು. ಮತ್ತೆ ಅದೇ ಬಿಟ್ರೆ ಬೇರೆ ಏನು ಇಲ್ಲ. ಹಿಂದೆ ನಾನೇ ಮಾಡಿದ್ದು, ನಾನೇ ಕ್ರೀಡಾಂಗಣ ಮಾಡಿದ್ದು, ನಾನೇ ಮಾಡಿದ್ದು, ಮುಂದೆ ನಾನೇ ಮಾಡೋದು. ಆಯ್ತಾ? ಹಿಂದೆ ಅವ್ರು ಮಾಡ್ಬೋದಿತ್ತಲ್ಲ, ಅವ್ರ MLA ಇದ್ರಲ್ಲ, ಅವಾಗ ಏನಾಗಿತ್ತು? ಅವ್ರ ಬಾಯಿಗೆ ಮಣ್ಣು ಹಾಕೊಂಡಿದ್ರು. ಅವಾಗ ಮಾಡ್ಬೋದಾಯ್ತಲ್ಲ ಅವರು. ಯಾಕೆ ಮಾಡ್ಲಿಲ್ಲ ಅವರು? ಅಲ್ವಾ? ಅವ್ರಿಗೆ ಮಾಡಕ್ಕೆ ಅವ್ರು ತಾಕತ್ತಿರ್ಲಿಲ್ಲ. ಅವತ್ತು ಏನೂ ಇಲ್ಲಲ್ಲ. ಸಾಗರದಲ್ಲಿ ನಾನು ದೊಡ್ಡ ರಸ್ತೆ ಅಗಲೀಕರಣ ಮಾಡ್ತೀನಿ ಅಂತೇಳಿ 4 ಲೈಟ್ ಹಾಕ್ಬಿಟ್ಟು ಅವ್ರು ಹೋಗಿ ನೋಡಿದಿರಾ? ಇಲ್ಲಿ ಹೈವೇಲಿ 4 ಲೈಟ್ ಹಾಕ್ಯಾರೆ. ಅವು ಒಂದು ಊರಿಯಲ್ಲ. ಅವು ಹಾಕಿ ಏನ್ ಫೋಸ್ ಮೇಲೆ ಫೋಸ್ ದಿನಾ ಫೋಟೋ ತಗ್ಸೋದು ಅಲ್ಲಿ ಹೋಗಿ ಎಲ್ಲ ಬಿಜೆಪಿ ಅವ್ರು. ಅದೊಂದೇ ಮಾಡಿದ್ ಬಿಟ್ರೆ ಬೇರೆ ಏನೋ ಅವ್ರು ಮಾಡಿದ್ದಿಲ್ಲ. ಖಂಡಿತವಾಗಿ ಸಾಗರದ ನನ್ನ ವ್ಯವಸ್ಥೆನೇ ಬೇರೆ ಇದೆ. ಫುಡ್ ಕೋರ್ಟ್ ಇದೆ, ನಮ್ದು ಬಹಳ ಇದೆ. ಎಲ್ಲ ವ್ಯವಸ್ಥೆಯನ್ನು ಚೆನ್ನಾಗಿ ಚೇಂಜ್ ಮಾಡಿ ಸಾಗರದ ಟೂರಿಸ್ಟ್ ಬರೋ ಇದಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಮಾಡ್ತಾ ಇದೆ. ಯಾಕಂದ್ರೆ ಜೋಗ ಪ್ರಾಧಿಕಾರವನ್ನ ನಿರಂತರವಾಗಿ 12 ಗಂಟೆನೂ ಜನ ಬರುವ ರೀತಿಯಲ್ಲಿ ನಾವು ಮಾಡ್ತಾ ಇದೀವಿ. 24 ಗಂಟೆನೂ ಬರೋ ರೀತಿಯಲ್ಲಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ವರ್ಲ್ಡ್ ಫೇಮಸ್ ಆಗ್ಬೇಕಂತ ಇದೆ. ಆಸ್ಪತ್ರೆ ಇವತ್ತು ಬರ್ತಾ ಇದ್ದಾರೆ ನಮ್ಮ ಮಿನಿಸ್ಟ್ರು. ಅದನ್ನ ನೋಡಿದ್ಮೇಲೆ ಮುಂದೆ ಏನ್ ಮಾಡ್ಬೇಕನ್ನೋದು ಅವ್ರು ತೀರ್ಮಾನ ಮಾಡ್ತಾರೆ. ಅದಕ್ಕಾಗಿ ಬರ್ತೀನಿ ಅಂತ ಹೇಳಿದ್ರು. ಅವರಾಗೆ ಬರ್ತಾ ಇದ್ದಾರೆ. ಇವತ್ತು ಮಂಗನ ಕಾಯಿಲೆಯ ನಮ್ಮ ಅರಳುಗೋಡಿಗೆ ಬರ್ತಾರೆ. ಅಲ್ಲಿ ಫಸ್ಟ್ ಭೇಟಿ ಮಾಡಿ ಆಸ್ಪತ್ರೆಗೆ ಬಂದು ಆಸ್ಪತ್ರೆ IBಯಲ್ಲಿ ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತೇವೆ. ಎಲ್ಲ ದೇವಸ್ಥಾನವನ್ನ ಸುಂದರವಾಗಿ ಮಾಡ್ಬೇಕು ಅನ್ನೋದು ನನ್ನದೊಂದು ಕನಸಿದೆ ಈಗ. ಯಾಕಂದ್ರೆ ಯಾವಾಗಲೂ ಗೋಪುರ ಬಿದ್ದೋಗುತ್ತೆ, ಇಲ್ಲ ಅಂದ್ರೆ ಗಣಪತಿ ದೇವಸ್ಥಾನ ಸೋರುತ್ತೆ ಅನ್ನೋದು ಜನ ಹೇಳೋದ್ರಿಂದ ಒಂದು ಪವಿತ್ರವಾದಂತ ನಮ್ಮ ನಗರ ದೇವರದು. ಆ ದೇವರಿಗೆ ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬಾರ್ದು ಅಂತ ಉದ್ದೇಶದಿಂದ ಈಗ ಆ ಒಂದು ಗಣಪತಿ ದೇವಸ್ಥಾನವನ್ನ ಕೇರಳ ಮಾದರಿಯಲ್ಲಿ ಆ ದೇವಸ್ಥಾನ ಮಾಡ್ಬೇಕಂತ ಈಗ ಯೋಚನೆ ಮಾಡಿದ್ದೀನಿ. ಅದಕ್ಕೆ ಈಗಾಗಲೇ ಎಲ್ಲಾ ಸಂಘ ಸಂಸ್ಥೆಗಳನ್ನ, ದೇವಸ್ಥಾನದ ಎಲ್ಲ ಕಾರ್ಯದರ್ಶಿಗಳನ್ನ ಅವ್ರನ್ನೆಲ್ಲ ಕರೆಸಿ ಕೂತು ಮಾತಾಡಿ ಅದನ್ನು ಮತ್ತು ಎದುರುಗಡೆ ಇರುವ ಆಂಜನೇಯ ದೇವಸ್ಥಾನ ಎರಡನ್ನೂ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಈಗಾಗಲೇ ಚಿಂತನೆ ಮಾಡಿದ್ದೀನಿ. ಅವು ಎರಡು, ಗಣಪತಿ ದೇವಸ್ಥಾನ, ಎದುರುಗಡೆ ಆಂಜನೇಯ ದೇವಸ್ಥಾನ, ಗಣಪತಿ ಅಲ್ಲಿಗೂ ಬರಬೇಕು, ಜನ ಅಲ್ಲಿಗೂ ಬರೋ ರೀತಿಯಲ್ಲಿ ಸುಂದರವಾಗಿ ಮಾಡ್ಬೇಕಂತ ಐಡಿಯಾ ಹಾಕಿದ್ದೀನಿ. ಈ ಸಂದರ್ಭದಲ್ಲಿ ಗಣಪತಿ ಮಂಡಗಳಲ್ಲಿ ರಮೇಶ್ ಟಿಪಿ, ಸುರೇಶ್ ಬಾಬು, ರವಿ ಲಿಂಗನಮಕ್ಕಿ ಇನ್ನಿತರರು ಹಾಜರಿದ್ದರು. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.